ಕರ್ನಾಟಕದ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಸಂಜೆಯ ಶುಭಾಶಯಗಳು. ತಾವೆಲ್ಲರೂ ತರಗತಿಯನ್ನ ಕೇಳಿಕ್ಕೆ ರೆಡಿ ಆಗಿದ್ರಿ ಅನ್ಕೊಂಡಿದ್ದೀನಿ. ದಯವಿಟ್ಟು ನೋಟ್ ಅನ್ನ ಮಾಡ್ಕೊಳ್ತಾ ಬರ್ರಿ. ಕೇಳುವುದ್ರ ಜೊತೆಗೆ ಬುಕ್ ಅಲ್ಲಿ ಬರಿತಾ ಬರಬೇಕು, ಗೊತ್ತಿರಲಿ. ಇಲ್ಲಿ ಒಂದು ನೆನಪಿರಬೇಕು, ಈ ಒಂದು ಧಾರವಾಡದಲ್ಲಿ ಅಂತ ಹೇಳಿದಾಗ ಮಳೆ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆಯ್ತು. ಇವಾಗ ಇಲ್ಲಿ ನೋಡ್ರಿ, ಮಳೆ ಅಂತ ಹೇಳಿದಾಗ ಮಳೆ ನೀರಿನ ಹನಿಗಳು ಅಂತ ಹೇಳಿ ನೋಡ್ತೀವಿ. ಮಳೆ ನೀರಿನ ಹನಿಗಳು ಅಂತ ಹೇಳಿದಾಗ ಆ ಮಳೆ ನೀರಿನ ಹನಿಗಳ ಗಾತ್ರ ಏನದ ಅಂತ ಹೇಳಿದಾಗ ಚಿಕ್ಕದಾಗಿದೆ. ಹೌದ್ರಿ, ಮೇ ಬಿ ದ ಶೇಪ್ ಆಫ್ ದ ವಾಟರ್ ಡ್ರಾಪ್ ಇಸ್ ಲಿಟಲ್ ಬಟ್ ಇಟ್ ಮೇಕ್ಸ್ ರಿವರ್ ಅಂತ ಹೇಳ್ತೀವಿ ನಾವು. ಕಂಟಿನ್ಯೂಸ್ ಫಾಲ್ಸ್ ಆಫ್ ದಿ ರೈನ್ ಡ್ರಾಪ್ ಮೇಕ್ಸ್ ದ ರಿವರ್ ಅಂತ ಹೇಳಿ ಕೊಡ್ತೀವಿ. ಅಂದ್ರೆ ಈ ನೋಡ್ರಿ, ಮಳೆ ನೀರಿನ ಹನಿಗಳ ಗಾತ್ರ ಚಿಕ್ಕದಾಗಿದ್ರು ಕೂಡ ನಿರಂತರವಾಗಿ ಮಳೆ ನೀರಿನ ಹನಿಗಳು ಬೀಳುವುದರಿಂದ ಏನಾಗ್ತದಪ್ಪ ಅಂತ ಹೇಳಿದಾಗ ಒಂದು ನದಿನ ಆಗ್ತದ, ಆ ಒಂದು ನೀರು ಹರಿತಾ ಹೋಗ್ತದ ಅಂತ ಹೇಳ್ತೀವಿ. ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಸಣ್ಣ ಎಫರ್ಟ್ಗಳು ಏನಾಗುತ್ತವೆ ಅಂತ ಹೇಳಿ ನೋಡಿದಾಗ ಈ ಒಂದು ಮ್ಯಾಸಿವ್ ಬದಲಾವಣೆಯನ್ನ ಏನ್ ಮಾಡ್ಬೋದು, ತರಬಹುದು. ಅದಕ್ಕಾಗಿ ಸಣ್ಣ ಸಣ್ಣ ಪ್ರಯತ್ನಗಳು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತವೆ. ಇಲ್ಲಪ್ಪ ನಾನು ದೊಡ್ಡ ಪ್ರಯತ್ನ ಮಾಡ್ಬೇಕು, ಹೌದ್ರಿ, ಕೆಲವೊಬ್ರು ಅಂತಿರ್ತಾರ ನಾ ಇವತ್ತು ಓದ್ಬೇಕು, ನಾಳೆಯಿಂದ ಓದ್ಬೇಕು, ಸ್ಟಾರ್ಟ್ ಮಾಡೋದಿಲ್ಲ. ನಾಳೆ ಓದ್ಕೊಂತ ಇವತ್ತಿಗೆ ಒಂದ್ 2 ವರ್ಷ ಆಗಿರ್ತದ, ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವುದಿಲ್ಲ. ಗೊತ್ತಿರ್ಲಿ, ಯಾವ ಮೂಮೆಂಟ್ ಅಲ್ಲಿ ನೀವು ಮನಸ್ಸು ಬರ್ತದ ಅವಾಗಿಂದನೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರಿ. ಸಣ್ಣ ಸಣ್ಣ ಬದಲಾವಣೆಗಳು ಕೂಡ ಜೀವನದಲ್ಲಿ ಈ ಒಂದು ದೊಡ್ಡ ಒಂದು ಯಶಸ್ಸನ್ನ ನಿಮಗೆ ಕೊಡುತ್ತವೆ. ಅದಕ್ಕಾಗಿ ಸಣ್ಣ ಒಂದು ಎಫರ್ಟ್ಸ್ ಗಳು ಇಂಪಾರ್ಟೆಂಟ್ ಆಗುತ್ತವೆ, ಗೊತ್ತಿರ್ಲಿ. ಇಲ್ಲಿ ನೋಡಿ, ನಿನ್ನೆ ಒಂದು ತರಗತಿಯಲ್ಲಿ ನಾವು ರೆಸ್ಪಿರೇಟರಿ ಸಿಸ್ಟಮ್ ಬಗ್ಗೆ ಮಾಹಿತಿ ನೋಡ್ತಾ ಇದೀವಿ. ಉಸಿರಾಟ ಕ್ರಿಯೆ. ಉಸಿರಾಟ ಕ್ರಿಯೆ ಅಂತ ಹೇಳಿ ನೋಡಿದಾಗ ಉಸಿರಾಟ ಕ್ರಿಯೆ ಅಂದರೆ ಏನು ಅಂತ ಹೇಳಿದೀವಿ. ಆ ಉಸಿರಾಟ ಕ್ರಿಯೆಯಲ್ಲಿ ಪಾಲ್ಗೊಳ್ತಕ್ಕಂಥ ಅಂಗಗಳ ಬಗ್ಗೆ ಮಾಹಿತಿ ನೋಡ್ತಾ ಬರ್ತಾ ಇದೀವಿ. ಇಲ್ಲಿ ಪ್ರಮುಖವಾಗಿ ಅಲ್ವಿವೋಲೆಗಳು ಅಂತ ಹೇಳಿ ಕರಿತೀವಿ. ಉಸಿರಾಟ ಕ್ರಿಯೆಯ ಮೂಲಭೂತ ಘಟಕಗಳು ಅಂತ ಹೇಳಿದಾಗ ಅಲ್ವಿವೋಲೆಗಳು ಅಂತ ಹೇಳಿದೀವಿ. ಅಂದರೆ ಶ್ವಾಸಕೋಶಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕಗಳು ಗಾಳಿ ಚೀಲಗಳು ಅಂತ ಹೇಳಿ ಮಾಹಿತಿ ನೋಡ್ತಾ ಬರ್ತಾ ಇದೀವಿ. ಗಾಳಿ ಚೀಲಗಳು. ಈ ಒಂದು ಶ್ವಾಸಕೋಶ ಅಂತ ಹೇಳಿ ನೋಡಿದಾಗ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ನೋಡಿದೀವಿ. ಡಿಸೀಸ್ ರಿಲೇಟೆಡ್ ಟು ಲಂಗ್ಸ್ ಅಂತ ಹೇಳಿದೀವಿ. ಈ ಒಂದು ಶ್ವಾಸಕೋಶಗಳ ಕುರಿತಾದ ಅಧ್ಯಯನವನ್ನ ಯಾವ ಲಾಜಿ ಅಂತ ಹೇಳಿ ನೋಡ್ತೀವಿ, ಪಲ್ಮನಾಲಜಿ ಅಂತ ಹೇಳಿ ಕರಿತೀವಿ. ದ ಸ್ಟಡಿ ಆಫ್ ಲಂಗ್ಸ್ ದಟ್ ಇಸ್ ಕಾಲ್ಡ್ ಪಲ್ಮನಾಲಜಿ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಸಮಸ್ಯೆಗಳ ಬಗ್ಗೆ ಮಾಹಿತಿ ಕಂಪ್ಲೀಟ್ ಆಗಿತ್ತು. ಸಮಸ್ಯೆಗಳು ಅಂತ ಹೇಳಿದಾಗ ಮೊದಲನೇದಾಗಿ ನೋಡಿದೀವಿ ಅಸ್ತಮ, ಎರಡನೇದಾಗಿ ನ್ಯೂಮೋನಿಯಾ, ನಂಬರ್ 3 ಟಿಬಿ, ಟ್ಯೂಬರ್ಕ್ಯುಲೋಸಿಸ್, ಬ್ಯಾಸಿಲಸ್ ಅಂತ ಹೇಳ್ತೀವಿ. ನಂಬರ್ 4 ಪ್ಲೂರಲ್ ಎಫ್ಯೂಷನ್ ಅಂತ ನೋಡಿದೀವಿ. ಅದೇ ರೀತಿ ಬ್ರೌನ್ ಲಂಗ್ ಅಂತ ಹೇಳಿ ಕೊಟ್ಟಿದ್ದೀವಿ. ಇನ್ನೊಂದು ಗೊತ್ತಿರಲಿ, ಬ್ರಾಂಕೈಟಿಸ್ ಅಂತ ಹೇಳಿ ನೋಡ್ತೀವಿ. ಹೌದು, ಬ್ರಾಂಕೈಟಿಸ್ ಅಂತ ಹೇಳಿ ಕೊಟ್ಟಿರ್ತೀವಿ. ಅಂದ್ರೆ ಈ ಒಂದು ಬ್ರಾಂಕೈಗಳಲ್ಲಿ ಉರಿ ಮತ್ತು ನೋವು ಕಂಡು ಬರುವುದನ್ನೇ ಏನಂತ ಹೇಳಿ ಕರಿತೀವಿ, ಬ್ರಾಂಕೈಟಿಸ್ ಅಂತ ಹೇಳಿ ಕರಿತೀವಿ. ಈ ರೀತಿ ವಿಷಕಾರಿಯಾಗಿರ್ತಕ್ಕಂಥ ಒಂದು ಅನಿಲಗಳಿಂದ ಬರುವಂತ ಒಂದು ಸಮಸ್ಯೆ ಆಗಿರ್ಬೋದು, ಬ್ರಾಂಕೈಟಿಸ್ ಅಂತ ಹೇಳಿ ಕೊಟ್ಟಿರ್ತೀವಿ. ಬ್ರಾಂಕೈಟಿಸ್. ಈ ರೀತಿ ಡಿಸೀಸ್ ಗಳ ಬಗ್ಗೆ ಮಾಹಿತಿ ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡ್ರಿ. ನೆಕ್ಸ್ಟ್ ಒನ್, ಆಮ್ಲಜನಕ ಸಹಿತ ಉಸಿರಾಟ. ಆಮ್ಲಜನಕ ಸಹಿತ ಉಸಿರಾಟ, ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳ್ತೇವೆ. ಏರೋಬಿಕ್ ರೆಸ್ಪಿರೇಷನ್, ಆಮ್ಲಜನಕ ಸಹಿತ ಉಸಿರಾಟ, ಏರೋಬಿಕ್ ರೆಸ್ಪಿರೇಷನ್. ಅದೇ ರೀತಿ ಆಮ್ಲಜನಕ ರಹಿತ ಉಸಿರಾಟ ಅಂತ ಹೇಳ್ತೀವಿ. 2 ವಿಧಗಳನ್ನ ನೋಡ್ತಾ ಬರ್ತಾ ಇದೀವಿ. ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳಿ ಕರಿತೀವಿ. ಈ ರೀತಿ ಉಸಿರಾಟದ 2 ವಿಧಗಳ ಬಗ್ಗೆ ಮಾಹಿತಿ ನೋಡ್ತಾ ಇದೀವಿ. ಆಮ್ಲಜನಕ ಸಹಿತ ಉಸಿರಾಟ ಮತ್ತು ಆಮ್ಲಜನಕ ರಹಿತ ಉಸಿರಾಟ. ಇಲ್ಲಿ ಆಮ್ಲಜನಕ ಸಹಿತ ಉಸಿರಾಟ ಅಂತ ಹೇಳಿ ನೋಡಿದಾಗ ಈ ಉಸಿರಾಟವು ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೆಯುತ್ತದೆ. ಯಾವ ಉಸಿರಾಟವು ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೆಯುತ್ತದೆಯೋ ಆ ಒಂದು ಉಸಿರಾಟವನ್ನು ನಾವು ಆಮ್ಲಜನಕ ಸಹಿತ ಉಸಿರಾಟ ಅಂತ ಹೇಳಿ ಕರಿತೀವಿ. ಯಾವ ಉಸಿರಾಟವು ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ನಡೆಯುತ್ತದೆಯೋ ಅದನ್ನ ಆಮ್ಲಜನಕ ರಹಿತ ಉಸಿರಾಟ ಅಂತ ಹೇಳಿ ಕರಿತೀವಿ. ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳಿ ನೋಡ್ತಾ ಇದೀವಿ. ಇಲ್ಲಿ ನೋಡ್ರಿ, ಈ ಒಂದು ಆಮ್ಲಜನಕ ಸಹಿತ ಉಸಿರಾಟ ಅಂತ ಹೇಳಿ ನೋಡಿದಾಗ ಈ ಉಸಿರಾಟವು ಜೀವಕೋಶದ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತದೆ. ಜೀವಕೋಶದ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತದೆ. ಯಾವ ಉಸಿರಾಟ? ಆಮ್ಲಜನಕ ಸಹಿತ ಉಸಿರಾಟ ಅಂತ ಹೇಳ್ತೀವಿ. ಜೀವಕೋಶ ಅಂತ ಹೇಳ್ತೀವಿ. ಸೆಲ್ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಭಾಗ ಮೈಟೋಕಾಂಡ್ರಿಯಾ ಅಂತ ಹೇಳಿ ಕರಿತೀವಿ. ಮೈಟೋಕಾಂಡ್ರಿಯಾ ಬಗ್ಗೆ ಗೊತ್ತಿರಲಿ, ನೆನಪಿಟ್ಕೊಳ್ಳಿ. ಇದು ಜೀವಕೋಶದಲ್ಲಿ ಕಂಡು ಬರುತ್ತದೆ. ಇದನ್ನ ಏನಂತ ಹೇಳ್ತೀವಿ, ಪವರ್ ಹೌಸ್ ಆಫ್ ಸೆಲ್ ಅಂತ ಹೇಳಿ ಕರಿತೀವಿ, ಮೈಟೋಕಾಂಡ್ರಿಯಾ. ಈ ಒಂದು ಜೀವಕೋಶದ ಬಗ್ಗೆ ಮುಂದಿನ ತರಗತಿಗಳಲ್ಲಿ ಡಿಸ್ಕಷನ್ ಮಾಡ್ತಾ ಬರೋಣ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡ್ರಿ, ಆಮ್ಲಜನಕ ಸಹಿತ ಉಸಿರಾಟ ಜೀವಕೋಶದ ಮೈಟೋಕಾಂಡ್ರಿಯಾದಲ್ಲಿ ನಡೆದರೆ
ಆಮ್ಲಜನಕ ರಹಿತ ಉಸಿರಾಟ ಎಲ್ಲಿ ನಡೆಯುತ್ತದೆ ಅಂತ ಹೇಳಿದಾಗ ಜೀವಕೋಶದ ಕೋಶ ದ್ರವ್ಯ ಅಂತ ಹೇಳಿ ಕರಿತೀವಿ. ಕೋಶ ದ್ರವ್ಯ ಸೈಟೋಪ್ಲಾಸ್ಮಾ ಅಂತ ಹೇಳಿ ಕೊಡ್ತೀವಿ. ಕೋಶ ದ್ರವ್ಯದಲ್ಲಿ ಈ ಒಂದು ಆಮ್ಲಜನಕ ರಹಿತ ಏನಾಗುತ್ತದೆ ಉಸಿರಾಟ ನಡೆಯುತ್ತದೆ. ನೆಕ್ಸ್ಟ್ ನೋಡ್ರಿ, ಆಮ್ಲಜನಕ ಸಹಿತ ಉಸಿರಾಟ ಅಂತ ಹೇಳಿ ನೋಡಿದಾಗ ಇಲ್ಲಿ ಗ್ಲೂಕೋಸ್ ಸಂಪೂರ್ಣವಾಗಿ ಉತ್ಕರ್ಷಣೆ ಹೊಂದಿ ಗ್ಲೂಕೋಸ್ ಸಂಪೂರ್ಣವಾಗಿ ಉತ್ಕರ್ಷಣೆ ಹೊಂದಿ ಅಧಿಕ ಶಕ್ತಿಯನ್ನು ಏನು ಮಾಡುತ್ತದೆ ಉತ್ಪಾದಿಸುತ್ತದೆ ಅಂತ ಹೇಳಿ ನೋಡ್ತೀವಿ. ಅಧಿಕ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಗ್ಲೂಕೋಸ್ ಇಲ್ಲಿ ಏನಾಗ್ತದ ಸಂಪೂರ್ಣವಾಗಿ ಬ್ರೇಕ್ ಡೌನ್ ಆಗುತ್ತದೆ ಅಂತ ಹೇಳ್ತೇವೆ. ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ಅಧಿಕ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಇದು ಯಾವ ಉಸಿರಾಟದಲ್ಲಿ? ಆಮ್ಲಜನಕ ಸಹಿತ ಉಸಿರಾಟದಲ್ಲಿ ಅಂತ ಹೇಳ್ತೇವೆ. ಹಾಗಾದ್ರೆ ಆಮ್ಲಜನಕ ರಹಿತ ಉಸಿರಾಟ ಅಂತ ಹೇಳಿ ನೋಡಿದಾಗ ಇಲ್ಲಿ ಗ್ಲೂಕೋಸ್ ಅಸಂಪೂರ್ಣವಾಗಿ ಉತ್ಕರ್ಷಣೆ ಹೊಂದಿ ಇದು ಕಂಪ್ಲೀಟ್ ಆಗಿ ಉತ್ಕರ್ಷಣೆ ಹೊಂದುತ್ತದೆ. ಇದು ಹೌದು, ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಹೊಂದುತ್ತದೆ ಅಂತ ನೋಡ್ತೀವಿ. ಆದರೆ ಇಲ್ಲಿ ಗ್ಲೂಕೋಸ್ ಸಂಪೂರ್ಣವಾಗಿ ಉತ್ಕರ್ಷಣೆ ಹೊಂದುವುದಿಲ್ಲ, ಅಸಂಪೂರ್ಣವಾಗಿ ಉತ್ಕರ್ಷಣೆ ಹೊಂದಿ ಇದು ಕಡಿಮೆ ಶಕ್ತಿಯನ್ನು ಏನ್ ಮಾಡುತ್ತದೆ ಉತ್ಪಾದಿಸುತ್ತದೆ ಅಂತ ಹೇಳ್ತೀವಿ. ಕಡಿಮೆ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಇಲ್ಲಿ ನೋಡ್ರಿ, ಇದು ಹೆಚ್ಚು ಶಕ್ತಿಯನ್ನು ಉತ್ಪಾದಿಸುತ್ತದೆ ಆಮ್ಲಜನಕ ಸಹಿತ ಉಸಿರಾಟ, ಕಡಿಮೆ ಶಕ್ತಿಯನ್ನು ಉತ್ಪಾದಿಸುತ್ತದೆ ಆಮ್ಲಜನಕ ರಹಿತ ಉಸಿರಾಟ. ಹಾಗಾದರೆ ನೆಕ್ಸ್ಟ್ ಡಿಫರೆನ್ಸ್ ಅನ್ನು ನೋಡ್ತಾ ಬರ್ರಿ. ಇಲ್ಲಿ ನೋಡ್ರಿ, ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್, ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್ಗಳು ಕೂಡಿಕೊಂಡು ಏನು ಬಿಡುಗಡೆ ಮಾಡ್ತಪ್ಪ ಅಂತ ನೋಡಿದಾಗ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಎಟಿಪಿ ಅಂತ ಹೇಳ್ತೀವಿ ನಾವು. ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಎಟಿಪಿ. ಇಲ್ಲಿ ಗ್ಲೂಕೋಸ್ ಅಂತ ಹೇಳಿ ನೋಡಿದಾಗ C6H12O6, ಗ್ಲೂಕೋಸ್ C6H12O6 ಪ್ಲಸ್ ಆಕ್ಸಿಜನ್ O2, ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತವೆ CO2 ಪ್ಲಸ್ ವಾಟರ್ H2O ಪ್ಲಸ್ ಎಟಿಪಿ ಎನರ್ಜಿ ಅಂತ ಹೇಳ್ತೇವೆ. ಪ್ಲಸ್ ಎಟಿಪಿ ಏನು ಎನರ್ಜಿ ಅಂತ ಹೇಳಿ ಕೊಟ್ಟಿರ್ತೀವಿ. ಈ ರೀತಿ ಆಮ್ಲಜನಕ ಸಹಿತ ಉಸಿರಾಟದಲ್ಲಿ ಗ್ಲೂಕೋಸ್ ಆಮ್ಲಜನಕ ಈ ಒಂದು ಆಕ್ಸಿಜನ್ ಜೊತೆಗೆ ಕೂಡಿಕೊಂಡು ಉತ್ಕರ್ಷಣೆ ಹೊಂದಿ ಏನ್ ಬಿಡುಗಡೆ ಮಾಡ್ತದೆ ಅಂತ ಹೇಳಿದಾಗ ಎಟಿಪಿ ಶಕ್ತಿ ಬಿಡುಗಡೆ ಮಾಡ್ತಾ ಇದೆ. ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಕೂಡ ಏನಾಗುತ್ತದೆ ಬಿಡುಗಡೆಯಾಗುತ್ತದೆ ಅಂತ ಹೇಳ್ತೀವಿ. ಇದು ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ನೋಡಿದ್ವಿ. ಹಾಗಾದ್ರೆ ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳಿ ನೋಡಿದಾಗ ಇಲ್ಲಿ ಗ್ಲೂಕೋಸ್ ಇಲ್ಲಿ ನೋಡ್ರಿ ಆಮ್ಲಜನಕ ಇಲ್ಲ. ಈ ಉಸಿರಾಟವು ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಅಂತ ಹೇಳಿ ಕೊಡ್ತಾ ಇದ್ದೇವೆ. ಉಪಸ್ಥಿತಿ ಅಲ್ಲ, ಅನುಪಸ್ಥಿತಿಯಲ್ಲಿ ಅಂತ ಹೇಳ್ತಾ ಇದೀವಿ. ಈ ಗ್ಲೂಕೋಸ್ ಏನಾಗಿ ಡಿವೈಡೇಷನ್ ಆಗುತ್ತದೆ ಅಂತ ಹೇಳಿ ನೋಡಿದಾಗ ಅಸಂಪೂರ್ಣವಾಗಿ ಉತ್ಕರ್ಷಣೆ ಹೊಂದಿ ಇಥೈಲ್ ಆಲ್ಕೋಹಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎಟಿಪಿ ಎನರ್ಜಿ ಆಗಿ ಏನಾಗುತ್ತದೆ ಡಿವೈಡೇಷನ್ ಆಗುತ್ತದೆ ಅಂತ ಹೇಳ್ತೀವಿ. ಇಥೈಲ್ ಆಲ್ಕೋಹಾಲ್ C2H5OH ಅಂತ ಹೇಳಿ ನೋಡ್ತೀವಿ, ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ CO2 ಅಂತ ಹೇಳಿ ನೋಡಿದೀವಿ. ಅದೇ ರೀತಿ ಎಟಿಪಿ ಎನರ್ಜಿಯನ್ನು ಒದಗಿಸುತ್ತದೆ ಅಂತ ಹೇಳ್ತಾ ಇದೀವಿ. ಈ ರೀತಿ ಗ್ಲೂಕೋಸ್ ಅಸಂಪೂರ್ಣವಾಗಿ ಉತ್ಕರ್ಷಣೆ ಹೊಂದಿ ಕಡಿಮೆ ಶಕ್ತಿಯನ್ನು ಏನ್ ಮಾಡುತ್ತದೆ ಉತ್ಪಾದನೆ ಮಾಡುತ್ತದೆ ಅಂತ ಹೇಳ್ತೀವಿ. ಇಥೈಲ್ ಆಲ್ಕೋಹಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಇಥೈಲ್ ಆಲ್ಕೋಹಾಲ್ C2H5OH ಅಂತ ಹೇಳಿದೀವಿ. ನೆಕ್ಸ್ಟ್ ನೋಡ್ರಿ, ಈ ಒಂದು ಆಮ್ಲಜನಕ ಸಹಿತ ಉಸಿರಾಟ ಎಲ್ಲಿ ನಡೆಯುತ್ತದೆ ಅಂತ ಹೇಳಿ ನೋಡಿದಾಗ ಮಾನವ, ಸಸ್ಯ, ಪ್ರಾಣಿ, ಪಕ್ಷಿ, ಸಸ್ತನಿಗಳು ಮುಂತಾದ ಒಂದು ಜೀವಿಗಳಲ್ಲಿ ನಡೆಯುತ್ತದೆ ಅಂತ ಹೇಳಿ ಕೊಡ್ತಾ ಇದೀವಿ. ಮುಂತಾದ ಜೀವಿಗಳಲ್ಲಿ ನಡೆಯುತ್ತದೆ ಉಸಿರಾಟ. ಮಾನವ, ಸಸ್ಯ, ಪ್ರಾಣಿ, ಪಕ್ಷಿ, ಸಸ್ತನಿಗಳು ಅಂತ ಹೇಳ್ತಾ ಇದೀವಿ. ಉನ್ನತ ವರ್ಗದಲ್ಲಿರ್ತಕ್ಕಂತಹ ಜೀವಿಗಳಲ್ಲಿ ಯಾವ ಒಂದು ಉಸಿರಾಟ ನಡೆಯುತ್ತದೆ ಅಂತ ಕೇಳಿದ್ರೆ ಆಮ್ಲಜನಕ ಸಹಿತ ಉಸಿರಾಟ ಅಂತ ಹೇಳಿದೀವಿ. ಉದಾಹರಣೆ ಮಾನವ, ಸಸ್ಯ, ಪ್ರಾಣಿ, ಪಕ್ಷಿ ಅಂತ ಹೇಳಿ ಕೊಟ್ಟಿವಿ. ಹಾಗಾದ್ರೆ ಆಮ್ಲಜನಕ ರಹಿತ ಉಸಿರಾಟ ಅಂತ ಹೇಳಿ ನೋಡಿದಾಗ ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳಿದ್ರೆ ಈ ಒಂದು ಉಸಿರಾಟವು ಬ್ಯಾಕ್ಟೀರಿಯಾ, ಈಸ್ಟ್, ಲಾಡಿ ಹುಳುಗಳು, ಜಂತು ಹುಳುಗಳು, ಅನೇಕ ಸಣ್ಣ ಸಣ್ಣ ಜೀವಿಗಳಲ್ಲಿ ಅಂತ ಹೇಳ್ತಾ ಇದೀವಿ. ಸಣ್ಣ ಸಣ್ಣ ಜೀವಿಗಳಲ್ಲಿ ಈ ಒಂದು ಆಮ್ಲಜನಕ ರಹಿತ ಏನಾಗುತ್ತದೆ ಉಸಿರಾಟ ನಡೆಯುತ್ತದೆ ಅಂತ ಹೇಳ್ಕೊಡ್ತಾ ಇದೀವಿ. ಈ ರೀತಿ ಒಂದು ಡಿಫರೆನ್ಸ್ ಅಂತ ಹೇಳ್ತಾ ಇದೀವಿ. ಡಿಫರೆನ್ಸ್ ಬಿಟ್ವೀನ್ ಏರೋಬಿಕ್ ರೆಸ್ಪಿರೇಷನ್ ಅಂಡ್ ಏರೋಬಿಕ್ ರೆಸ್ಪಿರೇಷನ್. ಆಮ್ಲಜನಕದ ಉಪಸ್ಥಿತಿ ಇದ್ದರೆ ಆಮ್ಲಜನಕ ಸಹಿತ ಉಸಿರಾಟ, ಆಮ್ಲಜನಕದ ಅನುಪಸ್ಥಿತಿ ಇದ್ದರೆ ಅದನ್ನ ಆಮ್ಲಜನಕ ರಹಿತ ಉಸಿರಾಟ ಅಂತ ಹೇಳಿ ಕೊಡ್ತಾ ಇದೀವಿ. ಇದು ನೋಡ್ರಿ ಕಡಿಮೆ ಶಕ್ತಿ ಬಿಡುಗಡೆ ಮಾಡ್ತದ, ಈ ಒಂದು ಉಸಿರಾಟ ಹೆಚ್ಚು ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಈ ಒಂದು ಆಮ್ಲಜನಕ ಸಹಿತ ಉಸಿರಾಟ ಅಂತ ಹೇಳಿದಾಗ ಮೈಟೋಕಾಂಡ್ರಿಯಾದಲ್ಲಿ ಏನಾಗ್ತದೆ ಜೀವಕೋಶದ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತದೆ. ಇದು ಕೋಶ ದ್ರವ್ಯದಲ್ಲಿ ಏನಾಗುತ್ತದೆ ನಡೆಯುತ್ತದೆ ಅಂತ ಹೇಳ್ತೀವಿ. ಈ ರೀತಿ ಸರಿಯಾಗಿ ಮಾಹಿತಿಯನ್ನ ಬರ್ಕೊಳ್ತಾ ಬರ್ಬೇಕು, ನೆನ್ಪಿಟ್ಕೋರಿ. ಡಿಫರೆನ್ಸ್ ಬಿಟ್ವೀನ್ ಏರೋಬಿಕ್ ರೆಸ್ಪಿರೇಷನ್ ಅಂಡ್ ಏರೋಬಿಕ್ ರೆಸ್ಪಿರೇಷನ್ ಅಂತ ನೋಡಿದ್ವಿ. ನೆಕ್ಸ್ಟ್ ನೋಡ್ರಿ, ವಿವಿಧ ಜೀವಿಗಳಲ್ಲಿ
ಉಸಿರಾಟದ ಅಂಗ ಅಂತೇಳಿ ಕೊಡ್ತೀನಿ. ವಿವಿಧ ಜೀವಿಗಳಲ್ಲಿ ಉಸಿರಾಟದ ಅಂಗಗಳು. ವಿವಿಧ ಜೀವಿಗಳಲ್ಲಿ ಉಸಿರಾಟದ ಅಂಗ ಮೊದಲನೇದಾಗಿ ನಂಬರ್ 1 ಲಂಗ್ಸ್. ಶ್ವಾಸಕೋಶ ಅಂತಕ್ಕಂಥ ಒಂದು ಅಂಗದ ಮೂಲಕ ಯಾವ ಒಂದು ಜೀವಿಗಳು ಉಸಿರಾಡುತ್ತವೆ ಅಂತ ಹೇಳಿ ನೋಡಿದಾಗ ಮೊದಲನೇದಾಗಿ ಮಾನವ ಅಂತ ಹೇಳಿ ಕೊಡ್ತೇವೆ. ಮಾನವರ ಉಸಿರಾಟದ ಪ್ರಮುಖ ಅಂಗ ಯಾವುದು? ಲಂಗ್ಸ್, ಶ್ವಾಸಕೋಶಗಳು ಅಂತ ಹೇಳ್ತೀವಿ. ಮಾನವ, ಪ್ರಾಣಿಗಳು, ಪಕ್ಷಿಗಳು ಅದೇ ರೀತಿ ಕಪ್ಪೆ ಅಥವಾ ಉಭಯವಾಸಿಗಳು ಅಂತ ಹೇಳ್ಕೊಳ್ಬಹುದು. ಉಭಯವಾಸಿಗಳು ಎಂಬಿಬಿಎನ್ಸ್ ಅಂತ ಹೇಳ್ತೇವೆ. ಅಥವಾ ಇಲ್ಲಿ ಮಾನವ, ಪ್ರಾಣಿ, ಪಕ್ಷಿ ಅಂತ ಹೇಳಿ ನೋಡಿದಾಗ ಸಸ್ತನಿಗಳು ಅಂತ ಹೇಳ್ಕೊಳ್ಬಹುದು. ನೆನಪಿಟ್ಕೋರಿ, ಸಸ್ತನಿಗಳ ಈ ಒಂದು ಉಸಿರಾಟದ ಅಂಗ ಯಾವುದು? ಶ್ವಾಸಕೋಶ ಅಂತ ಹೇಳಿ ಕೊಡ್ತೀವಿ, ಶ್ವಾಸಕೋಶ. ಎರಡನೇದಾಗಿ ನೋಡ್ರಿ, ಚರ್ಮ. ಈ ಒಂದು ಚರ್ಮದ ಮೂಲಕ ಯಾವ ಜೀವಿಗಳು ಉಸಿರಾಟ ಮಾಡುತ್ತವೆ ಅಂತ ಹೇಳಿ ನೋಡಿದಾಗ, ಅಥವಾ ಯಾವ ಜೀವಿಗಳ ಉಸಿರಾಟದ ಪ್ರಮುಖ ಅಂಗ ಚರ್ಮವಾಗುತ್ತದೆ ಅಂತ ಹೇಳಿ ನೋಡಿದರೆ, ಜಿಗಣಿ, ಎರೆಹುಳು, ಜಿಗಣಿ, ಅದೇ ರೀತಿ ಕಪ್ಪೆ ಒಂದು ಉಭಯವಾಸಿಗೆ ಏನಾಗಿದೆ? ಉದಾಹರಣೆ ಆಗಿದೆ ಅಂತ ಹೇಳ್ಕೊಡ್ತೀವಿ. ನೋಡ್ರಿ, ಕಪ್ಪೆ ಶ್ವಾಸಕೋಶ ಉಭಯವಾಸಿಗಳು ಅಂತ ಹೇಳಿ ಗೊತ್ತಿರಬೇಕು. ಅವು ಜಲವಾಸಿನೂ ಹೌದು, ಭೂವಾಸಿನೂ ಹೌದು ಅಂತ ಹೇಳಿ ಕೊಡ್ತೀವಿ. ಇಲ್ಲಿ ಕಪ್ಪೆ ಈ ಒಂದು ನೀರಿನಲ್ಲಿ ಇದ್ದಾಗ ಯಾವುದ್ರ ಮೂಲಕ ಉಸಿರಾಟ ಮಾಡುತ್ತದೆ? ಚರ್ಮದ ಮೂಲಕ ಉಸಿರಾಟ ಮಾಡುತ್ತದೆ ಅಂತ ಹೇಳಿ ಹೇಳ್ತೀವಿ. ಚರ್ಮದ ಮೂಲಕ ಜಿಗಣೆ, ಎರೆಹುಳು ಮತ್ತು ಕಪ್ಪೆಗಳು ಉಸಿರಾಟ ಮಾಡುತ್ತವೆ. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಕಪ್ಪೆ ಅಂತ ಹೇಳಿದಾಗ ನೀರಿನಲ್ಲಿ ಚರ್ಮದ ಮೂಲಕ ಉಸಿರಾಟ ಮಾಡುತ್ತದೆ. ಅದೇ ನೆಲದ ಮೇಲೆ ಬಂದಾಗ ಕಪ್ಪೆ ಈ ಒಂದು ಶ್ವಾಸಕೋಶಗಳ ಮೂಲಕ ಏನ್ ಮಾಡುತ್ತದೆ? ಉಸಿರಾಟ ಮಾಡುತ್ತದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಗಿಲ್ಸ್, ಕಿವಿರುಗಳ ಮೂಲಕ ಏಡಿ, ಮೀನು ಮತ್ತು ಕೆಲವೊಂದು ಜಲಚರ ಪ್ರಾಣಿಗಳು ಅಂತೇಳಿ ಕೊಡ್ತೀವಿ. ಜಲಚರ ಪ್ರಾಣಿಗಳು ಉಸಿರಾಡುತ್ತವೆ. ಜಲಚರ ಪ್ರಾಣಿಗಳ ಪ್ರಮುಖ ಉಸಿರಾಟದ ಅಂಗ ಕಿವಿರು ಅಂತ ಹೇಳ್ಕೊಡ್ತೀವಿ. ಇಲ್ಲಿ ಮೀನುಗಳು, ಅಥವಾ ಪ್ರಶ್ನೆ ಹೆಂಗ್ ಕೇಳ್ತಾ ನೋಡ್ರಿ, ಮೀನುಗಳ ಉಸಿರಾಟದ ಪ್ರಮುಖ ಅಂಗ ಯಾವುದು ಅಂತ ಕೇಳಿದ್ರೆ ಕಿವಿರುಗಳು, ಗಿಲ್ಸ್ ಅಂತ ಹೇಳಿ ಕರಿತೀವಿ. ಏಡಿ ಕೂಡ ಈ ಒಂದು ಕಿವಿರುಗಳ ಮೂಲಕ ಏನ್ ಮಾಡುತ್ತದೆ? ಉಸಿರಾಟ ಮಾಡುತ್ತದೆ ಅಂತ ಹೇಳ್ತೀವಿ. ಏಡಿಗಳು ಕೂಡ ಕಿವಿರುಗಳ ಮೂಲಕ ಉಸಿರಾಟ ಮಾಡುತ್ತವೆ. ನಂಬರ್ 4, ದೇಹದ ಮೇಲ್ಭಾಗ. ದೇಹದ ಮೇಲ್ಭಾಗ ಅಂತ ಹೇಳಿ ನೋಡಿದಾಗ ಜೀವಿಗಳು ಅಮೀಬಾ, ಯುಗ್ಲಿನ, ಪ್ಯಾರಾಮೀಶಿಯಂ, ಅಮೀಬಾ, ಯುಗ್ಲಿನ. ಅದೇ ರೀತಿ ವಲಯವಂತುಗಳಾಗಿರ್ಬೋದು, ಅನೆಲಿಡನ್ಸ್, ಕುಟುಕು ಕಣವಂತಗಳು, ಚಪ್ಪಟೆ ಹುಳುಗಳು ಈ ರೀತಿ ದೇಹದ ಮೇಲ್ಭಾಗದ ಮೂಲಕ ಏನ್ ಮಾಡುತ್ತವೆ? ಉಸಿರಾಟ ಮಾಡುತ್ತವೆ. ಪ್ರಶ್ನೆ ಕೇಳ್ತಾನ, ಅಮೀಬಾದ ಉಸಿರಾಟದ ಪ್ರಮುಖ ಅಂಗ ಯಾವುದು ಅಂತ ಕೇಳಿದ್ರೆ ದೇಹದ ಮೇಲ್ಭಾಗ ಅಂತ ತಿಳ್ಕೊಡ್ತೀವಿ, ದೇಹದ ಮೇಲ್ಭಾಗ. ನೆಕ್ಸ್ಟ್ ನೋಡ್ರಿ, ನಂಬರ್ 5, ಬುಕ್ ಲಂಗ್ಸ್. ಪುಪ್ಪಸಗಳು, ಬುಕ್ ಲಂಗ್ಸ್ ಅಂತ ಕರಿತೀವಿ, ಪುಪ್ಪಸಗಳು. ಈ ಒಂದು ಬುಕ್ ಲಂಗ್ಸ್ ಒಂದು ಭಾಗದ ಮೂಲಕ ಪ್ರಮುಖವಾಗಿ ಉಸಿರಾಟ ಮಾಡತಕ್ಕಂಥ ಜೀವಿಗಳು ಯಾವುವು ಅಂತ ಹೇಳಿ ನೋಡಿದಾಗ ಜೇಡರ ಹುಳು,
ಜೇಡರ ಹುಳು, ಅದೇ ರೀತಿ ಚೇಳು. ಪ್ರಶ್ನೆ ಎಕ್ಸಾಮ್ ಅಲ್ಲಿ ಬಂದದ, ಚೇಳಿನ ಉಸಿರಾಟದ ಪ್ರಮುಖ ಅಂಗ ಅಥವಾ ಚೇಳು ಯಾವ ಅಂಗದ ಮೂಲಕ ಪ್ರಮುಖವಾಗಿ ಉಸಿರಾಟ ಮಾಡುತ್ತದೆ ಅಂತ ಹೇಳಿ ನೋಡಿದಾಗ ಬುಕ್ ಲಂಗ್ಸ್ ಅಂತ ಹೇಳಿ ಕೊಟ್ಟಾರೆ ನೋಡಿ. ಕನ್ನಡದಲ್ಲಿ ಕುಪ್ಪಸಗಳು ಅಂತ ಹೇಳಿ ಕೊಟ್ಟಿಲ್ಲ, ಕನ್ನಡದಲ್ಲಿ ಕೂಡ ಬುಕ್ ಲಂಗ್ಸ್ ಅಂತ ಹೇಳಿ ಬರೆದಾರ, ಗೊತ್ತಿರಲಿ. ಆಪ್ಷನ್ ಗಳಲ್ಲಿ ಬುಕ್ ಲಂಗ್ಸ್ ಅಂತ ಹೇಳ್ತೀವಿ. ಪಿಸಿ ಪ್ರಶ್ನೆ ಇದು, ಪಿಸಿ ಪ್ರಶ್ನೆ ಬಂದದ, ಗೊತ್ತಿರಲಿ. ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ, ಚೇಳುಗಳು ಯಾವ ಅಂಗದ ಮೂಲಕ ಉಸಿರಾಟ ಮಾಡುತ್ತವೆ ಅಂತ ಹೇಳಿದಾಗ ಬುಕ್ ಲಂಗ್ಸ್ ಗಳ ಮೂಲಕ ಏನ್ ಮಾಡುತ್ತವೆ, ಉಸಿರಾಟ ಮಾಡುತ್ತವೆ. ಬುಕ್ ಲಂಗ್ಸ್ ಅಂತ ಹೇಳಿದಾಗ ಪುಪ್ಪಸಗಳು ಅಂತ ಹೇಳಿಕೊಡ್ತೀವಿ, ಪುಪ್ಪಸಗಳ ಮೂಲಕ ಏನ್ ಮಾಡುತ್ತದೆ, ಉಸಿರಾಟ ಮಾಡುತ್ತದೆ ಅಂತ ಹೇಳ್ತೀವಿ. ಈ ರೀತಿ ವಿವಿಧ ಜೀವಿಗಳಲ್ಲಿ ಉಸಿರಾಟದ ಅಂಗಗಳು ಶ್ವಾಸಕೋಶ, ಚರ್ಮ, ಕಿವಿರು, ದೇಹದ ಮೇಲ್ಭಾಗ, ಆಮೇಲೆ ಬುಕ್ ಲಂಗ್ಸ್ ಅಂತ ಹೇಳಿಕೊಡ್ತಾ ಇದೀವಿ. ಇಲ್ಲಿ ಮೀನುಗಳು ಯಾವುದರ ಮೂಲಕ ಉಸಿರಾಟ ಮಾಡುತ್ತವೆ, ಕಿವಿರುಗಳ ಮೂಲಕ ಉಸಿರಾಟ ಮಾಡುತ್ತವೆ. ಚೇಳು ಯಾವುದರ ಮೂಲಕ ಉಸಿರಾಟ ಮಾಡುತ್ತದೆ, ಬುಕ್ ಲಂಗ್ಸ್ ಗಳ ಮೂಲಕ ಉಸಿರಾಟ ಮಾಡುತ್ತದೆ. ಅಮೀಬಾ, ಯುಗ್ಲಿನ, ಪ್ಯಾರಾಮೀಶಿಯಂಗಳು ಉಸಿರಾಟದ ಪ್ರಮುಖ ಅಂಗ ಯಾವುದು, ದೇಹದ ಮೇಲ್ಭಾಗ ಅಂತ ಹೇಳಿ ಕೊಡ್ತಾ ಇದೀವಿ. ಇಲ್ಲಿ ಕಪ್ಪೆ ಅಂತ ಹೇಳಿದಾಗ ನೀರಿನಲ್ಲಿದ್ದಾಗ ಚರ್ಮದ ಮೂಲಕ ಏನ್ ಮಾಡುತ್ತದೆ, ಉಸಿರಾಟ ಮಾಡುತ್ತದೆ ಅಂತ ಹೇಳ್ತೀವಿ. ಸರಿಯಾಗಿ ನೆನ್ಪಿಟ್ಕೋರಿ. ಇದರಲ್ಲಿ ಪಿಕ್ಸ್ ಒಂದು ಪ್ರಶ್ನೆ ಬಂದೇ ಬರ್ತದೆ ನೋಡಿ, ಎಕ್ಸಾಮ್ ಅಲ್ಲಿ ಪಿಕ್ಸ್ ಒಂದು ಪ್ರಶ್ನೆ ಬರ್ತದೆ, ಗೊತ್ತಿರಲಿ. ಇಲ್ಲಿಗೆ ಈ ಒಂದು ರೆಸ್ಪಿರೇಟರಿ ಸಿಸ್ಟಮ್ ಕಂಪ್ಲೀಟ್ ಆಯ್ತು. ರೆಸ್ಪಿರೇಟರಿ ಸಿಸ್ಟಮ್ ಉಸಿರಾಟ ಕ್ರಿಯೆ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಸಿಸ್ಟಮ್ ನರವ್ಯೂಹ ಅಂತೇಳಿ ಕರಿತೀವಿ, ನರ್ವಸ್ ಸಿಸ್ಟಮ್. ನೆಕ್ಸ್ಟ್ ಸಿಸ್ಟಮ್ ಈಸ್ ನರ್ವಸ್ ಸಿಸ್ಟಮ್. ನರವ್ಯೂಹ ವ್ಯವಸ್ಥೆ ಅಂತೇಳಿ ಕರಿತೀವಿ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ನರ್ವಸ್ ಸಿಸ್ಟಮ್ ಅಂತೇಳಿ ಕರಿತೀವಿ, ನರವ್ಯೂಹ ವ್ಯವಸ್ಥೆ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಈ ಒಂದು ನರ್ವಸ್ ಸಿಸ್ಟಮ್ ಅಂತ ಹೇಳಿ ನೋಡಿದಾಗ ನರ್ವಸ್ ಸಿಸ್ಟಮ್ ಇದು ಪ್ರಮುಖವಾಗಿ 3 ಭಾಗಗಳಿಂದ ಕೂಡಿದೆ ಅಂತೇಳಿ ಕರಿತೀವಿ. 3 ಭಾಗಗಳಿಂದ ಕೂಡಿದೆ. ನರವ್ಯೂಹ ವ್ಯವಸ್ಥೆ 3 ಭಾಗಗಳಿಂದ ಕೂಡಿದೆ. ಮೊದಲನೇದಾಗಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನೋಡಿ, ಶಾರ್ಟ್ ಆಗಿ ಬರಿತಾ ಇದೀನಿ, ಗೊತ್ತಿರಲಿ. ಎನ್ ಅಂದ್ರೆ ನರ್ವಸ್, ಎಸ್ ಅಂದ್ರೆ ಸಿಸ್ಟಮ್ ಅಂತ ಹೇಳ್ಕೊಡ್ತಾ ಇದೀನಿ. ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಎರಡನೇದಾಗಿ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಮೂರನೇದಾಗಿ ಆಟೋನೋಮಸ್ ನರ್ವಸ್ ಸಿಸ್ಟಮ್ ಅಂತ ಹೇಳಿ ಕರೀತೀವಿ. ಈ ಒಂದು ಮಾನವನಲ್ಲಿ ನರವ್ಯೂಹ ವ್ಯವಸ್ಥೆ ಅಂತ ಹೇಳಿ ನೋಡಿದಾಗ ಈ ಒಂದು ನರವ್ಯೂಹ ವ್ಯವಸ್ಥೆಯು 3 ಭಾಗಗಳಿಂದ ಕೂಡಿದೆ ಅಂತ ಹೇಳಿ ನೋಡ್ತೀವಿ. 3 ಭಾಗಗಳಿಂದ ಕೂಡಿದೆ. ಮೊದಲನೇದಾಗಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಎರಡನೇದಾಗಿ ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಮೂರನೇದಾಗಿ ಆಟೋನಮಸ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿದಾಗ ಕನ್ನಡದಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಕೇಂದ್ರ ನರವ್ಯೂಹ ವ್ಯವಸ್ಥೆ. ಕೇಂದ್ರ ನರವ್ಯೂಹ ವ್ಯವಸ್ಥೆ. ಕೇಂದ್ರ ನರವ್ಯೂಹ ವ್ಯವಸ್ಥೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂದ್ರೆ ಕನ್ನಡದಲ್ಲಿ ಪರಿಧಿ ನರವ್ಯೂಹ ವ್ಯವಸ್ಥೆ. ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಪರಿಧಿ ನರವ್ಯೂಹ ವ್ಯವಸ್ಥೆ. ನಂಬರ್ 3 ಆಟೋನಮಸ್ ನರ್ವಸ್ ಸಿಸ್ಟಮ್. ಸ್ವಯಂ ನಿಯಂತ್ರಿತ, ಕನ್ನಡದಲ್ಲಿ ಸ್ವಯಂ ನಿಯಂತ್ರಿತ ನರವ್ಯೂಹ ವ್ಯವಸ್ಥೆ ಅಂತೇಳಿ ಕರೀತೀವಿ. ನರವ್ಯೂಹ ವ್ಯವಸ್ಥೆ. ಈ ರೀತಿ ಮಾನವನ ಒಂದು ನರ್ವಸ್ ಸಿಸ್ಟಮ್ 3 ಭಾಗಗಳಿಂದ ಕೂಡಿದೆ. ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಒಂದು ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಇನ್ನೊಂದು ಆಟೋನಮಸ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತಾ ಇದೀವಿ. ಈ ರೀತಿ 3 ಭಾಗಗಳಿಂದ ಕೂಡಿದೆ. ಇಲ್ಲಿ ನೋಡ್ರಿ, ಮಾನವನ ದೇಹದಲ್ಲಿ ಈ ಒಂದು ನರವ್ಯೂಹ ವ್ಯವಸ್ಥೆಯ ಬಗ್ಗೆ, ಮಾನವನ ದೇಹದಲ್ಲಿ ನರವ್ಯೂಹ ವ್ಯವಸ್ಥೆಯ ಬಗ್ಗೆ, ನರವ್ಯೂಹ ವ್ಯವಸ್ಥೆಯ ಬಗ್ಗೆ, ಮಾನವನ ದೇಹದಲ್ಲಿ ಇರ್ತಕ್ಕಂಥ ಒಂದು ನರ್ವಸ್ ಸಿಸ್ಟಮ್ ಅಂತ ಹೇಳ್ತದೆ. ನರವ್ಯೂಹ ವ್ಯವಸ್ಥೆಯ ಬಗ್ಗೆ
ಅಧ್ಯಯನ ಮಾಡುವುದನ್ನು ಯಾವ ಲಾಜಿ ಎನ್ನುವರು ಅಂತ ಕೇಳಿದ್ರೆ ನರ್ವಸ್ ಸಿಸ್ಟಮ್, ದ ಸ್ಟಡಿ ಆಫ್ ನರ್ವಸ್ ಸಿಸ್ಟಮ್, ದಟ್ ಈಸ್ ಕಾಲ್ಡ್ ನ್ಯೂರಾಲಜಿ. ನ್ಯೂರಾಲಜಿ ಅಂತ ಹೇಳಿ ಕರೀತೀವಿ. ನ್ಯೂರಾಲಜಿ, ನರವ್ಯೂಹ ವ್ಯವಸ್ಥೆಯ ಕುರಿತಾದ ಅಧ್ಯಯನವನ್ನು ಯಾವ ಶಾಸ್ತ್ರ ಎನ್ನುವರು ನ್ಯೂರಾಲಜಿ ಅಂತ ಹೇಳಿ ಕರಿತಾ ಇದ್ದೀವಿ. ಇವು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ ನೋಡ್ರಿ. ಬಯಾಲಜಿ ಅಂತ ಹೇಳಿ ಬಂದಾಗ ಲಾಜಿಗಳು, ಶಾಸ್ತ್ರಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾವ, ಸರಿಯಾಗಿ ನೆನ್ಪಿಟ್ಕೊಳ್ತಾ ಬರ್ರಿ. ಇಲ್ಲಿ ನೋಡ್ರಿ, ಹೃದಯದ ಕುರಿತಾದ ಅಧ್ಯಯನವನ್ನು ಯಾವ ಶಾಸ್ತ್ರ ಎನ್ನುವರು, ಕಿಡ್ನಿಗಳ ಕುರಿತಾದ ಅಧ್ಯಯನವನ್ನು ಯಾವ ಶಾಸ್ತ್ರ ಎನ್ನುವರು, ಶ್ವಾಸಕೋಶಗಳ ಕುರಿತಾದ ಅಧ್ಯಯನವನ್ನು ಯಾವ ಶಾಸ್ತ್ರ ಎನ್ನುವರು ಅಂತೇಳಿ ಪ್ರಶ್ನೆ ಕೇಳಿದಿರ್ತಾನೆ, ನೆನ್ಪಿಟ್ಕೋರಿ. ಇಲ್ಲಿ ಈ ಒಂದು ನರ್ವಸ್ ಸಿಸ್ಟಮ್ ಕುರಿತಾದ ಅಧ್ಯಯನವನ್ನು ಯಾವ ಶಾಸ್ತ್ರ ಎನ್ನುವರು ನ್ಯೂರಾಲಜಿ ಅಂತೇಳಿ ಕರಿತೇವೆ. ದ ಸ್ಟಡಿ ಆಫ್ ನರ್ವಸ್ ಸಿಸ್ಟಮ್ ದಟ್ ಇಸ್ ಕಾಲ್ಡ್ ನ್ಯೂರಾಲಜಿ ಅಂತ ಹೇಳಿದೀವಿ. ಈ ರೀತಿ ಒಂದು ನರವ್ಯೂಹ 3 ಭಾಗಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದೀವಿ. ಇಲ್ಲಿ ನೋಡ್ರಿ, ಈ ಒಂದು ಮಾನವನ ದೇಹದಲ್ಲಿರ್ತಕ್ಕಂಥ ನರ ವ್ಯವಸ್ಥೆ ಯಾವುದಕ್ಕೆ ಸಹಾಯಕವಾಗಿದೆ, ಇಂಪಾರ್ಟೆನ್ಸ್ ಆಫ್ ನರ್ವಸ್ ಸಿಸ್ಟಮ್ ನೋಡ್ಬೇಕು ನಾವು. ಇಂಪಾರ್ಟೆನ್ಸ್ ಆಫ್ ನರ್ವಸ್ ಸಿಸ್ಟಮ್, ಈ ಒಂದು ನರವ್ಯೂಹದ ಮಹತ್ವ ಏನಪ್ಪಾ ಅಂತ ಹೇಳಿ ನೋಡಿದಾಗ, ನರವ್ಯೂಹದ ಮಹತ್ವ ನೋಡ್ರಿ, ಇದು ಗತಿಸಿ ಹೋದ ಘಟನೆಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲು ಏನಾಗಿದೆ, ನೆನಪಿನಲ್ಲಿ ಇಟ್ಟುಕೊಳ್ಳಲು ಸಹಾಯಕವಾಗಿದೆ ಅಂತ ಹೇಳ್ತೀವಿ ನಾವು. ಅವ್ರಿಗೆ ಗತಿಸಿ ಹೋಗಿರ್ತಕ್ಕಂಥ ಘಟನೆಗಳು ಇಲ್ಲಿ ನೋಡಿ, ನೀವು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಂದ ಬಂದಿರ್ತೀರಿ, ಬೆಳವಣಿಗೆ ಆಗ್ತಾ ಬರ್ತಾ ಇರ್ತೀರಿ. ನೀವು ಹೈಸ್ಕೂಲ್ ಅಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದು ಘಟನೆಗಳು ಕೂಡ ನೀವು ಇವಾಗಲೂ ಕೂಡ ಏನಾಗಿರ್ತಾವ, ನೆನಪು ಉಳಿದಿರ್ತಾವ ಅಂತ ಹೇಳಿದಾಗ ಅದಕ್ಕೆ ಪ್ರಮುಖವಾಗಿ ಯಾವ್ದು ಸಹಾಯಕವಾಗಿದೆ, ಈ ಒಂದು ನರ್ವಸ್ ಸಿಸ್ಟಮ್ ಏನಾಗಿದೆ, ಸಹಾಯಕವಾಗಿದೆ ಅಂತ ಹೇಳ್ತೀವಿ. ಗತಿಸಿ ಹೋದ ಘಟನೆಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಲು ಸಹಾಯಕವಾಗಿದೆ ಅಥವಾ ನೆನಪಿನಲ್ಲಿ ಇಟ್ಟುಕೊಳ್ಳಲು ಸಹಾಯಕವಾಗಿದೆ ಅಂತ ಹೇಳ್ತೀವಿ ನರ್ವಸ್ ಸಿಸ್ಟಮ್. ಅದೇ ರೀತಿ ಮತ್ತೆ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದಾಗ, ದೇಹದ ಹೊರಗೆ ನಡೆದ ಘಟನೆಗಳಿಗೆ ಪ್ರತಿಕ್ರಿಯಿಸಲು ಏನಾಗಿದೆ, ಸಹಾಯಕವಾಗಿದೆ ಅಂತ ಹೇಳ್ತೇವೆ. ಉದಾಹರಣೆಗೆ ದೇಹದ ಹೊರಗೆ ನಡೆದ ಘಟನೆಗಳಿಗೆ ಪ್ರತಿಕ್ರಿಯಿಸಲು ಸಹಾಯಕವಾಗಿದೆ ನರ್ವಸ್ ಸಿಸ್ಟಮ್ ಅಂತ ಹೇಳಿ ಕೊಡ್ತಾ ಇದ್ದೇವೆ. ಇಲ್ಲಿ ಏನಾಗ್ತದೆ, ಸಡನ್ ಆಗಿ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನಾವು ರಸ್ತೆಯಲ್ಲಿ ನಡೆದುಕೊಂಡು ಹೊಂಟಿರ್ತೀವಿ. ಮಳೆ ಬರಕ್ ಸ್ಟಾರ್ಟ್ ಆಯ್ತಂದ್ರೆ ನಾವು ಓಡಕ್ ಸ್ಟಾರ್ಟ್ ಮಾಡ್ತೀವಿ, ತಪ್ಪಿಸ್ಕೋಬೇಕಲ್ಲ, ಮಳೆಯಿಂದ ನಾವು ತಪ್ಪಿಸ್ಕೋಬೇಕು ಹೋದ ಪಾಯಿಂಟ್ ಗೊತ್ತಾಗ್ತಾರೆ, ಮಳೆಯಲ್ಲಿ ತೋರಿಸ್ಕೋಬಾರ್ದು, ನೆನೆಸ್ಕೋಬಾರ್ದು ನೀರಿನಲ್ಲಿ ಅಂತ ಹೇಳಿ. ಅದಕ್ಕಾಗಿ ನಾವ್ ಏನ್ ಮಾಡ್ತೀವಪ್ಪ ಅಂತ ಹೇಳಿದಾಗ, ಇಲ್ಲಿ ದೇಹದ ಹೊರಗೆ ನಡೆದ ಘಟನೆಗಳಿಗೆ ಪ್ರತಿಕ್ರಿಯೆ ಅಂತ ಹೇಳಿ ನೋಡ್ತಾ ಇದ್ದೇನೆ. ಈಗ ಏನಾಗ್ತದಪ್ಪ ಅಂತ ಹೇಳಿ ನೋಡಿದಾಗ, ನಾಯಿ ಆ ಕಡೆಯಿಂದ ಬೊಗಳ್ತಾ ಬಂತು ಅಂತ ತಿಳ್ಕೊಂಡು ಸುಮ್ಮನೆ ನಿಂತಿರ್ತೇವೆ ನಾವು, ಅಲ್ಲೇ ಇಲ್ಲ ಓಡ್ತೀವಿ. ಅಲ್ಲಿ ಈ ಒಂದು ಮೆದುಳಿನಿಂದ ಅಂತ ಹೇಳಿದಾಗ, ಮೆದುಳು ಬಡಿಗಳಂತ ಅಂತ ಹೇಳಿದಾಗ ಅಲ್ಲಿ ಸಂಕೇತಗಳು ಪಾಸ್ ಆಗ್ತಾವೆ ಎಲ್ಲಿಗೆ ಅಂತ ಹೇಳಿದಾಗ ಕಾಲುಗಳಿಗೆ, ಅವಾಗ ನಾವು ಅಲ್ಲಿಂದ ಏನಾಗ್ತೀವಿ, ಮೂವ್ ಆಗ್ಲಿಕ್ಕೆ ಪ್ರಾರಂಭಿಸುತ್ತೇವೆ ಅಂತ ಹೇಳ್ತೀವಿ. ಈ ರೀತಿ ದೇಹದ ಹೊರಗೆ ನಡೆದ ಘಟನೆಗಳಿಗೆ ಪ್ರತಿಕ್ರಿಯಿಸಲು ಏನಾಗಿದೆ, ಈ ಒಂದು ನರವ್ಯೂಹ ಸಹಾಯಕವಾಗಿದೆ ಅಂತ ಹೇಳ್ತೀವಿ, ಸಹಾಯಕವಾಗಿದೆ. ಅದೇ ರೀತಿ ದೇಹದಲ್ಲಿರ್ತಕ್ಕಂತಹ ಅಂಗಗಳಿಗೆ, ದೇಹದ ವಿವಿಧ ಭಾಗಗಳಿಗೆ ಅಂತ ಹೇಳ್ಕೊಡ್ತೇವೆ. ಈ ಪಾಯಿಂಟ್ ಅನ್ನ ಸರಿಯಾಗಿ ನೆನ್ಪಿಟ್ಕೊರಿ. ನೆಕ್ಸ್ಟ್ ನೋಡಿ, ದೇಹದ ವಿವಿಧ ಭಾಗಗಳಿಗೆ ಸಂದೇಶಗಳನ್ನು ಅಥವಾ ಆದೇಶಗಳನ್ನು ಕಳುಹಿಸಲು ಈ ಒಂದು ನರ್ವಸ್ ಸಿಸ್ಟಮ್ ಏನಾಗಿದೆ, ಸಹಾಯಕವಾಗಿದೆ ಅಂತ ಹೇಳ್ತೀವಿ ನಾವು. ಉದಾಹರಣೆಗೆ ಏನಾಗ್ತದೆ ಅಂತ ಹೇಳಿದಾಗ, ಇಲ್ಲಿ ದೇಹದ ವಿವಿಧ ಭಾಗಗಳಿಗೆ ಸಂದೇಶಗಳನ್ನು ಅಥವಾ ಆದೇಶಗಳನ್ನು ಕಳುಹಿಸಲು ಸಹಾಯಕವಾಗಿದೆ ಅಂತ ಹೇಳಿ ನೋಡಿದ್ರೆ, ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದಾಗ, ಯಾರೋ ಒಂದು ಕೂಗಿದ ಶಬ್ದ ಕೇಳಿಸ್ತದೆ ನವಾಗ, ಆ ಒಂದು ಶಬ್ದ ಕೇಳಿಸಿದಾಗ ಏನ್ ಮಾಡ್ತೀವಿ ಅಂತ ಹೇಳಿದಾಗ, ಯಾರಾದ್ರೂ ಕರೆದ್ರು ಅಂತ ಹಿಂತಿರುಗಿ ವಾಪಸ್ ನೋಡ್ತೀರಿ. ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ರಿ ಅಂತ ಹೇಳಿದಾಗ, ಈ ಒಂದು ನರ್ವಸ್ ಸಿಸ್ಟಮ್ ನ ಸಹಾಯದಿಂದ ಆ ಒಂದು ಭಾಗಗಳಿಗೆ ಅಂತ ಹೇಳೋದು, ಕತ್ತು ನಾವು ರೊಟೇಷನ್ ಮಾಡ್ತಾ ಇದ್ರಿ, ಅಂದ್ರೆ ರೊಟೇಷನ್ ಮಾಡಂತ ಹೇಳಿದಾಗ ಮಾನಸಿಕವಾಗಿ ನಮ್ಮ ಮನಸ್ಸಿನಲ್ಲಿ ಬರಬೇಕು. ಅದು ಅಲ್ಲಿ ಸಿಗ್ನಲ್ಸ್ ಪಾಸ್ ಆದಾಗ ಮಾತ್ರ ಏನಾಗುತ್ತದೆ, ಅದು ರೊಟೇಷನ್ ಆಗುತ್ತದೆ ಅಂತ ಹೇಳ್ತೀವಿ. ಅಥವಾ
ನಾವು ಏನಾದ್ರೂ ಒಂದು ಎಸಿಬೇಕಾದ್ರೆ ಇಲ್ಲಿ ಅಂಗ ಜೋಡಣೆಗೆ ಅಂತ ನೋಡ್ತಾ ಇದೀವಿ. ಈ ಅಂಗ ಜೋಡಣೆಗೆ ಸಹಾಯ ಮಾಡ್ತದ ಯಾವುದು? ನರ್ವಸ್ ಸಿಸ್ಟಮ್ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ದೇಹದ ವಿವಿಧ ಭಾಗಗಳಿಗೆ ಸಂದೇಶಗಳನ್ನು ಅಥವಾ ಆದೇಶಗಳನ್ನ ಕಳುಹಿಸಲು ಏನಾಗಿದೆ? ಸಹಾಯಕವಾಗಿದೆ ಅಂತ ಹೇಳ್ತೀವಿ. ಅದೇ ರೀತಿ ಈ ಒಂದು ಮಾನವನ ದೇಹದಲ್ಲಿರುವ ಗ್ರಂಥಿಗಳನ್ನು ಗ್ರಂಥಿಗಳನ್ನು ನಿಯಂತ್ರಿಸಲು ಏನಾಗಿದೆ? ಸಹಾಯಕವಾಗಿದೆ ಅಂತ ಹೇಳ್ತೀವಿ. ಗ್ರಂಥಿಗಳನ್ನು ನಿಯಂತ್ರಿಸಲು ಸಹಾಯಕವಾಗಿದೆ. ಈ ರೀತಿ ಒಂದು ನರ್ವಸ್ ಸಿಸ್ಟಮ್ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದೀವಿ. ಪಾಯಿಂಟ್ ಅನ್ನ ಸರಿಯಾಗಿ ನೆನ್ಪಿಟ್ಕೊಳ್ತಾ ಬರ್ರಿ. ಬೇಸಿಕ್ ಐಡಿಯಾಸ್ ಗೊತ್ತಿರಬೇಕು. ಇಲ್ಲಿ ನೋಡ್ರಿ, ನರ್ವಸ್ ಸಿಸ್ಟಮ್ ಅಂತ ಹೇಳಿದಾಗ ಮೊದಲನೇದಾಗಿ ಕೇಂದ್ರ ನರವ್ಯೂಹ, ಎರಡನೇದಾಗಿ ಪರಿಧಿ ನರವ್ಯೂಹ, ಮೂರನೇದಾಗಿ ನಾವು ಏನಂತ ಹೇಳ್ತೀವಿ? ಸ್ವಯಂ ನಿಯಂತ್ರಿತ ನರವ್ಯೂಹ ಅಂತ ಹೇಳಿ ಕೊಟ್ಟಿವಿ. ಇದರಲ್ಲಿ ಮೊದಲನೇದಾಗಿ ಅಬ್ಸರ್ವ್ ಮಾಡ್ತಾ ಬರೋಣ. ಮೊದಲನೇದಾಗಿ ಕೇಂದ್ರ ನರವ್ಯೂಹ. ಕೇಂದ್ರ ನರವ್ಯೂಹ, ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಈ ಒಂದು ಕೇಂದ್ರ ನರವ್ಯೂಹ ಅಂತೇಳಿ ನೋಡಿದಾಗ ಇದು ಮೆದುಳು ಮತ್ತು ಮೆದುಳು ಬಳ್ಳಿಗಳಿಂದ ಕೂಡಿದೆ. ಮೆದುಳು ಮತ್ತು ಮೆದುಳು ಬಳ್ಳಿಗಳಿಂದ ಕೂಡಿದೆ. ಸ್ಪೈನಲ್ ಕಾರ್ಡ್ ಅಂತ ಹೇಳಿ ಕರಿತೀವಿ. ಮೆದುಳು ಬಳ್ಳಿಗಳು, ಸ್ಪೈನಲ್ ಕಾರ್ಡ್. ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಗಳಿಂದ ಕೂಡಿದೆ ಯಾವುದು? ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ನೋಡ್ತೀವಿ, ಕೇಂದ್ರ ನರವ್ಯೂಹ. ಇಲ್ಲಿ ನೋಡ್ರಿ, ಇಲ್ಲಿ ಮೊದಲನೇದಾಗಿ ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ತಾ ಇದೀವಿ, ಮೆದುಳು ಅಂತ ಹೇಳಿ ನೋಡ್ತಾ ಇದೀವಿ. ಮೊದಲನೇದಾಗಿ ಯಾವ ಪಾಯಿಂಟ್ ಅನ್ನು ನೋಡ್ತಾ ಇದೀವಿ? ಮೆದುಳು ಅಂತ ಹೇಳಿ ನೋಡ್ತಾ ಇದೀವಿ. ಇಲ್ಲಿ ಬ್ರೈನ್ ಬಗ್ಗೆ ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡ್ತಾ ಬರಬೇಕು. ಮೆದುಳು, ಮಾನವನ ಮೆದುಳು, ಹ್ಯೂಮನ್ ಬ್ರೈನ್, ಈ ರೀತಿ ಮೆದುಳು ಅಂತ ಹೇಳಿ ನೋಡಿದೀವಿ. ಇಲ್ಲಿ ನೋಡ್ರಿ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿ ಪ್ರಶ್ನೆ ಕೇಳ್ತಾನ ಏನು ಅಂತ ಹೇಳಿ ನೋಡಿದಾಗ ಮೆದುಳಿನ ಕುರಿತಾದ ಅಧ್ಯಯನವನ್ನು ಯಾವ ಲಾಜಿ ಎನ್ನುವರು ಅಂತ ಕೇಳಿದ್ರೆ ದ ಸ್ಟಡಿ ಆಫ್ ಬ್ರೈನ್ ದಟ್ ಈಸ್ ಕಾಲ್ಡ್ ಎನ್ಸೆಫಾಲಾಲಜಿ. ದ ಸ್ಟಡಿ ಆಫ್ ಬ್ರೈನ್ ದಟ್ ಈಸ್ ಕಾಲ್ಡ್ ಎನ್ಸೆಫಾಲಾಲಜಿ ಅಂತ ಹೇಳಿ ಕರಿತೀವಿ. ದ ಸ್ಟಡಿ ಆಫ್ ಬ್ರೈನ್, ಮೆದುಳಿನ ಕುರಿತಾದ ಅಧ್ಯಯನವನ್ನು ಯಾವ ಲಾಜಿ ಎನ್ನುವರು ಅಂತ ಕೇಳಿದ್ರೆ ಎನ್ಸೆಫಾಲಾಲಜಿ ಅಂತ ಹೇಳಿ ಕರಿತೀವಿ. ಎನ್ಸೆಫಾಲಾಲಜಿ ಸರಿಯಾಗಿ ನೆನ್ಪಿಟ್ಕೊಳ್ತಾ ಬರ್ರಿ. ಇಲ್ಲಿ ನರ್ವಸ್ ಸಿಸ್ಟಮ್ ನ ಕುರಿತಾದ ಅಧ್ಯಯನವನ್ನ ಏನಂತ ಹೇಳಿ ಕರಿತೀವಿ? ನ್ಯೂರೋಲಾಜಿ ಅಂತ ಹೇಳಿ ಕರಿತೀವಿ. ಈ ಒಂದು ಬ್ರೈನ್ ನ ಕುರಿತಾದ ಅಧ್ಯಯನವನ್ನ ಏನೆಂದು ಕರೆಯುತ್ತೇವೆ? ಎನ್ಸೆಫಾಲಾಲಜಿ ಅಂತ ಹೇಳಿ ಕರಿತೀವಿ. ನಾವು ಎನ್ಸೆಫಾಲಾಲಜಿ ಅಂತ ಹೇಳಿ ಕರಿತೀವಿ, ಗೊತ್ತಿರಲಿ. ನೆಕ್ಸ್ಟ್ ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ತಾ ಬರೋಣ. ಇಲ್ಲಿ ಮೆದುಳು ಅಂತ ಹೇಳಿ ನೋಡಿದಾಗ ಮಾನವನ ಮೆದುಳು ಕ್ರೇನಿಯಂ ಅಂತಕ್ಕಂತಹ ಒಂದು ಕವಚದಿಂದ ಏನಾಗಿದೆ? ಕವಚದಿಂದ ರಕ್ಷಿಸಲ್ಪಟ್ಟಿದೆ ಅಂತ ಹೇಳಿ ಬರೀತೀವಿ. ರಕ್ಷಿಸಲ್ಪಟ್ಟಿದೆ. ಪ್ರಶ್ನೆ ಕೇಳ್ತಾನ, ಮೆದುಳನ್ನ ರಕ್ಷಿಸುವ ಕವಚ ಯಾವುದು ಅಂತ ಕೇಳಿದ್ರೆ ಕ್ರೇನಿಯಂ ಕವಚ ಅಂತ ಹೇಳ್ತೀವಿ. ಕ್ರೇನಿಯಂ ಕವಚ, ಇದೊಂದು ಕ್ರೇನಿಯಂ ಅಂತ ಹೇಳಿ ನೋಡಿದಾಗ ಒಂದು ಮೂಳೆ ಅಂತ ಹೇಳಿ ಕರಿತೀವಿ. ಸ್ಕಲ್ ಅಲ್ಲಿ ಇರ್ತಕ್ಕಂಥ ಒಂದು ಮೂಳೆ. ಈ ರೀತಿ ಈ ಒಂದು ಕ್ರೇನಿಯಂ ಕವಚದಿಂದ ರಕ್ಷಿಸಲ್ಪಟ್ಟಿದೆ ಯಾವುದು? ಬ್ರೈನ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಈ ಒಂದು ಕ್ರೇನಿಯಂ ಕವಚ ಎಷ್ಟು ಮೂಳೆಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ ನೋಡಿದಾಗ 8 ಬೋನ್ಸ್, 8 ಮೂಳೆಗಳಿಂದ ಏನಾಗಿದೆ? ಮಾಡಲ್ಪಟ್ಟಿದೆ ಅಂತ ಹೇಳಿ ಕರಿತೀವಿ. ಕ್ರೇನಿಯಂ ಅಂತಕ್ಕಂಥ ಒಂದು ಕವಚ 8 ಮೂಳೆಗಳಿಂದ ಮಾಡಲ್ಪಟ್ಟಿದೆ. ಇದು ಏನಾಗಿರ್ತದಪ್ಪ ಅಂತ ಹೇಳಿದಾಗ ಮೂಳೆಗಳು ಅಂತ ಹೇಳಿಕೊಳ್ತದೆ. 8 ಮೂಳೆಗಳಿಂದ ಮಾಡಲ್ಪಟ್ಟು ಕ್ರೇನಿಯಂ ಕವಚ. ಇದು ಯಾವುದಕ್ಕೆ ರಕ್ಷಣೆ ಒದಗಿಸ್ತಾ ಇದೆ ಅಂತ ಕೇಳಿದ್ರೆ ಮಾನವನ ಮೆದುಳಿಗೆ, ಬ್ರೈನ್ ಅಂತ ಹೇಳ್ತಾ ಇದೀವಿ, ಹ್ಯೂಮನ್ ಬ್ರೈನ್ಗೆ ರಕ್ಷಣೆಯನ್ನು ಒದಗಿಸ್ತಾ ಇದೆ. ಈ ಒಂದು ಕ್ರೇನಿಯಂ ಕವಚ ರಾಸಾಯನಿಕವಾಗಿ ಏನಾಗಿದೆ ಅಂತ ಹೇಳಿ ನೋಡಿದಾಗ ಕ್ರೇನಿಯಂ ಕವಚ ರಾಸಾಯನಿಕವಾಗಿ
ರಾಸಾಯನಿಕವಾಗಿ ಯಾವುದರಿಂದ ಮಾಡಲ್ಪಟ್ಟಿರುತ್ತದೆ ಅಂತ ಹೇಳಿ ನೋಡಿದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಕ್ಯಾಲ್ಸಿಯಂ ಕಾರ್ಬೋನೇಟ್ ರಾಸಾಯನಿಕವಾಗಿ ಈ ಒಂದು ಕ್ರೇನಿಯಂ ಕವಚ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ ನೋಡಿದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಕ್ಯಾಲ್ಸಿಯಂ ಫಾಸ್ಫೇಟ್ಗಳಿಂದ ಏನಾಗಿದೆ ಮಾಡಲ್ಪಟ್ಟಿದೆ ಅಂತ ಹೇಳ್ತೀವಿ. ಕ್ಯಾಲ್ಸಿಯಂ ಫಾಸ್ಫೇಟ್ಗಳಿಂದ ಮಾಡಲ್ಪಟ್ಟಿದೆ ಕ್ರೇನಿಯಂ ಕವಚ. ಕಂಪ್ಲೀಟ್ ಆಗಿ ರಿಮೂವ್ ಆಯ್ತು. ಮತ್ತೆ ಬರಿತಾ ಬರ್ತೇವೆ ನೋಡ್ರಿ. ಇಲ್ಲಿ ಬ್ರೇನ್ ಅಂತ ನೋಡಿದೀವಿ. ಬ್ರೇನ್ ಎಸ್. ಇಲ್ಲಿ ಈ ಒಂದು ಕ್ರೇನಿಯಂ ಕವಚ ಅಂತ ಹೇಳಿದಾಗ ರಾಸಾಯನಿಕವಾಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಕ್ಯಾಲ್ಸಿಯಂ ಫಾಸ್ಫೇಟ್ಗಳಿಂದ ಏನಾಗಿದೆ ಮಾಡಲ್ಪಟ್ಟಿದೆ ಅಂತ ಹೇಳ್ತೀವಿ. ಕ್ಯಾಲ್ಸಿಯಂ ಫಾಸ್ಫೇಟ್ಗಳಿಂದ ಮಾಡಲ್ಪಟ್ಟಿದೆ. ಕ್ಯಾಲ್ಸಿಯಂ ಫಾಸ್ಫೇಟ್ ಅಂತ ಹೇಳ್ತೀವಿ. ಫಾಸ್ಫೇಟ್. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ನೋಡಿದಾಗ ಇದರ ಒಂದು ಸೂತ್ರ CaCO3. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳಿ ಕರಿತೀವಿ ನಾವು. ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ಕಾಕೋ3 ಅಂತ ಹೇಳಿ ನೆನ್ಪಿಟ್ಕೊಂಡು. ಕ್ಯಾಲ್ಸಿಯಂ ಕಾರ್ಬೋನೇಟ್ ಸುಣ್ಣದ ಕಲ್ಲು ಅಂತ ಕರಿತೀವಿ. ಯಾವ ಕಲ್ಲು? ಸುಣ್ಣದ ಕಲ್ಲು, ಅಮೃತ ಶಿಲೆ, ಲೈಮ್ ಸ್ಟೋನ್ ಅಂತ ಹೇಳಿ ಕರಿತೀವಿ. ಈ ರೀತಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳಿದೀವಿ. ಇದೊಂದು ಕ್ರೇನಿಯಂ ಕವಚ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಕ್ಯಾಲ್ಸಿಯಂ ಫಾಸ್ಫೇಟ್ ಗಳಿಂದ ಮಾಡಲ್ಪಟ್ಟಿದೆ. ಹಾಗಾದ್ರೆ ಕ್ಯಾಲ್ಸಿಯಂ ಫಾಸ್ಫೇಟ್ ಅಂತ ಹೇಳಿ ನೋಡಿದಾಗ ಇದನ್ನ ಸೂತ್ರ ಅಂತ ಹೇಳಿ ನೋಡಿದಾಗ ಕೆಮಿಕಲ್ ಫಾರ್ಮುಲಾ ಆಫ್ ಕ್ಯಾಲ್ಸಿಯಂ ಫಾಸ್ಫೇಟ್ CA3PO4 ಟ್ವೈಸ್. CA3PO4 ಟ್ವೈಸ್ ಕ್ಯಾಲ್ಸಿಯಂ ಫಾಸ್ಫೇಟ್ ಅಂತ ಹೇಳ್ತಾ ಇದೀವಿ. ಮತ್ತು ಕ್ಯಾಲ್ಸಿಯಂ ಕಾರ್ಬೋನೇಟ್ ಗಳಿಂದ ಈ ಒಂದು ಕ್ರೇನಿಯಂ ಅಂತಕ್ಕಂಥ ಒಂದು ಕವಚ ಮಾಡಲ್ಪಟ್ಟಿದೆ ಅಂತ ನೋಡ್ತೀವಿ. ಇದು ಮೆದುಳಿಗೆ ಏನು ಒದಗಿಸ್ತಾ ಇದೆ? ರಕ್ಷಣೆಯನ್ನು ಒದಗಿಸುತ್ತದೆ ಅಂತ ನೋಡ್ತೀವಿ. ರಕ್ಷಣೆ ಒದಗಿಸುತ್ತದೆ. ಇಲ್ಲಿ ನೋಡ್ರಿ, ಒಂದು ಕ್ರೇನಿಯಂ ಕವಚದ ಕೆಳಭಾಗದಲ್ಲಿ ಕ್ರೇನಿಯಂ ಕವಚದ ಕೆಳಭಾಗದಲ್ಲಿ ಮತ್ತೆ 3 ಭಾಗಗಳನ್ನ ಅಬ್ಸರ್ವ್ ಮಾಡ್ತಾ ಬರ್ತೀವಿ ನಾವು. ಮತ್ತೆ 3 ಭಾಗಗಳು. ಮೇಲ್ಪದರವನ್ನ ಮೇಲ್ಪದರು, ಮಧ್ಯಪದರು, ಮೇಲ್ಪದರು, ಮಧ್ಯಪದರು ಮತ್ತು ಕೆಳಪದರು ಅಂತ ಹೇಳಿ ನೋಡ್ತೇವೆ. ಕೆಳಪದರು. ಇಲ್ಲಿ ಮೇಲ್ಪದರು ಯಾವುದು ಅಂತ ಹೇಳಿ ನೋಡಿದಾಗ ಡ್ಯೂರಾ ಮ್ಯಾಟರ್ ಅಂತ ಹೇಳಿ ಕರಿತೀವಿ. ಮೇಲ್ಪದರವನ್ನ ಇಲ್ಲಿ ನೋಡ್ರಿ, ಒಂದು ಬ್ರೇನ್ ಅದ, ಒಂದು ಮೆದುಳು, ಈ ರೀತಿ ಒಂದು ಬ್ರೇನ್ ಅದ ಅಂತ ತಿಳ್ಕೊಡ್ರಿ. ಈ ಒಂದು ಬ್ರೇನ್ ನ ಮೇಲ್ಭಾಗದಲ್ಲಿ ಏನ್ ಕಂಡು ಬರ್ತದಪ್ಪ ಅಂತ ಹೇಳಿದಾಗ ಒಂದು ಕವಚ ಕಂಡು ಬರ್ತದ. ಕ್ರೇನಿಯಂ ಕವಚ ಕಂಡು ಬರುತ್ತದೆ. ಈ ಕವಚದ ಕೆಳಗೆ ಪಾಯಿಂಟ್ ಅನ್ನ ನೋಡ್ತಾ ಇದ್ದೀವಿ ನಾವು. ಕವಚದ ಕೆಳಗೆ ಮತ್ತೆ 3 ಪದರಗಳು ಕಂಡು ಬರುತ್ತವೆ. ಒಂದು ಮೇಲ್ಪದರು, ಮಧ್ಯಪದರು, ಕೆಳಪದರು ಅಂತ ಹೇಳಿ ನೋಡ್ತಾ ಇದ್ದೀವಿ. ಇಲ್ಲಿ ಈ ರೀತಿ ಮೇಲ್ಪದರು, ಮಧ್ಯಪದರು, ಕೆಳಪದರು ಅಂತ ಹೇಳಿ ಈ ರೀತಿ ನೋಡ್ತಾ ಇದ್ದೀವಿ. ಅಲ್ಲಿ ಎಲ್ಲಿ ಕಂಡು ಬರುತ್ತವೆ? ಕ್ರೇನಿಯಂ ಕವಚದ ಕೆಳಭಾಗದಲ್ಲಿ. ನೋಡಿ, ಮೇಲ್ಪದರವನ್ನು ಏನೆಂದು ಕರೆಯುತ್ತೇವೆ? ಡ್ಯೂರಾ ಮ್ಯಾಟರ್ ಅಂತ ಹೇಳಿ ಕರೆದಿವಿ. ಹಾಗಾದರೆ ಮಧ್ಯಪದರವನ್ನು ಏನೆಂದು ಕರೆಯುತ್ತಾರೆ ಅಂತ ಹೇಳಿದಾಗ ಆರ್ಕನೈಡ್ ಮ್ಯಾಟರ್ ಅಂತ ಹೇಳಿ ಕರಿತೀವಿ. ಕೆಳಪದರವನ್ನ ಏನೆಂದು ಕರೆಯುತ್ತೇವೆ ಅಂತ ಹೇಳಿ ನೋಡಿದಾಗ ಪಿಯಾ ಮ್ಯಾಟರ್ ಅಂತ ಕರಿತೀವಿ. ಪಿಯಾ ಮ್ಯಾಟರ್, ಆರ್ಕನೈಡ್ ಮ್ಯಾಟರ್, ಡ್ಯೂರಾ ಮ್ಯಾಟರ್ ಅಂತಕ್ಕಂಥ ಈ ಒಂದು ಭಾಗಗಳು ಎಲ್ಲಿ ಕಂಡು ಬರುತ್ತವೆ, ಪದರಗಳು ಎಲ್ಲಿ ಕಂಡು ಬರುತ್ತವೆ ಅಂತ ನೋಡಿದಾಗ ಕ್ರೇನಿಯಂ ಕವಚದ ಕೆಳಭಾಗದಲ್ಲಿ ಏನಾಗುತ್ತವೆ? ಕಂಡು ಬರುತ್ತವೆ ಅಂತ ಹೇಳ್ತೀವಿ. ಕ್ರೇನಿಯಂ ಕವಚದ ಕೆಳಭಾಗದಲ್ಲಿ ಕಂಡು ಬರುತ್ತವೆ. ಇಷ್ಟು ಈ ಒಂದು ಮೇಲ್ಪದರು, ಮಧ್ಯಪದರು ಮತ್ತು ಕೆಳಪದರಗಳ ಭಾಗದಲ್ಲಿ ಏನಾಗ್ತದಪ್ಪ ಅಂತ ಹೇಳಿ ನೋಡಿದಾಗ ಒಂದು ದ್ರವ ಪದಾರ್ಥ ಕಂಡು ಬರುತ್ತದೆ.
ಈ ಮೂರು ಪದರಗಳಲ್ಲಿ ಒಂದ್ ಏನ್ ಕಂಡು ಬರ್ತದಪ್ಪ ಅಂತ ಹೇಳಿದಾಗ ದ್ರವ ಪದಾರ್ಥ ಕಂಡು ಬರುತ್ತದೆ. ದ್ರವ ಪದಾರ್ಥ. ಆ ದ್ರವ ಪದಾರ್ಥವನ್ನು ಏನೆಂದು ಕರೆಯುತ್ತೇವೆ ಅಂತ ಹೇಳಿ ನೋಡಿದಾಗ ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಕರಿತೀವಿ. ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಹೇಳಿ ಕರಿತಾ ಇದೀವಿ. ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಹೇಳಿ ನೋಡ್ರಿ, ಇದು ಎಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ ಅಂತ ಹೇಳಿದಾಗ ಮಾನವನ ಮೆದುಳನ್ನ ರಕ್ಷಣೆ ಮಾಡ್ತಕ್ಕಂಥ ಮೂಳೆಗಳು ಯಾವುದು? ಕ್ರೇನಿಯಂ ಕವಚ. ಆ ಕ್ರೇನಿಯಂ ಕವಚದ ಕೆಳಗೆ ಮೂರು ಪದರಗಳು ಕಂಡು ಬರ್ತಾ ಇದಾವೆ. ಒಂದು ಡ್ಯೂರಾ ಮ್ಯಾಟರ್, ಒಂದು ಆರ್ಕನಾಯ್ಡ್ ಮ್ಯಾಟರ್, ಇನ್ನೊಂದು ಫಿಯಾ ಮ್ಯಾಟರ್. ಈ ಒಂದು ಪದರಗಳಿದಾವಲ್ರಿ, ಈ ಒಂದು ಪದರಗಳಲ್ಲಿ ಒಂದು ಲಿಕ್ವಿಡ್ ಕಂಟೆಂಟ್ ಕಂಡು ಬರ್ತದೆ ಮೆದುಳಿನಲ್ಲಿ. ಅದ್ರ ಹೆಸರು ಏನಪ್ಪಾ ಅಂತ ಹೇಳಿದಾಗ ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್. ಪ್ರಶ್ನೆ ಕೇಳ್ತಾನ, ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಇದು ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ರೆ ಇದು ಮೆದುಳಿನ ಭಾಗದಲ್ಲಿ ಏನಾಗುತ್ತದೆ? ಕಂಡು ಬರುತ್ತದೆ ಅಂತ ಹೇಳಿ ನೋಡ್ತೀವಿ. ಇಲ್ಲಿ ನೋಡ್ರಿ, ಈ ಒಂದು ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಹೇಳಿ ನೋಡಿದಾಗ ಫ್ಲೂಯಿಡ್ ದ್ರವ ರೂಪದಲ್ಲಿ ಕಂಡು ಬರುತ್ತದೆ. ಫ್ಲೂಯಿಡ್ ಏನಾಗ್ತದ? ದ್ರವ ರೂಪದಲ್ಲಿ ಕಂಡು ಬರುತ್ತದೆ. ಈ ಫ್ಲೂಯಿಡ್ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ತಾ ಬರೋಣ. ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಹೇಳಿ ಕರೆದಿವಿ. ಇದು ನೋಡ್ರಿ 99% ನೀರು ಮತ್ತು ಸಂಯುಕ್ತಗಳಿಂದ ಕೂಡಿರುತ್ತದೆ. ನೀರು ಮತ್ತು ಸಂಯುಕ್ತಗಳಿಂದ ಏನಾಗಿರುತ್ತದೆ? ಕೂಡಿರುತ್ತದೆ. ಜೊತೆಗೆ ಇದರಲ್ಲಿ 99% ನೀರು ಮತ್ತು ಸಂಯುಕ್ತ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಜೊತೆಗೆ ಖನಿಜಾಂಶಗಳು ಏನಾಗುತ್ತವೆ? ಕಂಡು ಬರುತ್ತವೆ ಅಂತ ನೋಡ್ತೀವಿ. ಉದಾಹರಣೆಗೆ ಯಾವ ಖನಿಜಾಂಶಗಳು ಅಂತ ಹೇಳಿ ಕೇಳಿದ್ರೆ ಸೋಡಿಯಂ ಕಂಡು ಬರ್ತದ. ಸೋಡಿಯಂ ಕಂಡು ಬರುತ್ತದೆ. ಅದೇ ರೀತಿ ಈ ಒಂದು ಕ್ಯಾಲ್ಸಿಯಂ ಕಂಡು ಬರ್ತದ, ಮ್ಯಾಗ್ನೀಷಿಯಂ ಕಂಡು ಬರ್ತದ, ಪೊಟ್ಯಾಷಿಯಂ ಕಂಡು ಬರ್ತದ, ಸೋಡಿಯಂ ಕಂಡು ಬರ್ತದ. ಈ ರೀತಿ ಒಂದು ಮಿನರಲ್ಸ್ ಏನಾಗುತ್ತವೆ? ಕಂಡು ಬರುತ್ತವೆ. ಯಾವ ಒಂದು ದ್ರವ ಪದಾರ್ಥದಲ್ಲಿ? ಸೆರೆಬ್ರೋ ಸ್ಪೈನಲ್ ಅಂತಕ್ಕಂಥ ಒಂದು ಫ್ಲೂಯಿಡ್ ಅಲ್ಲಿ ಸೋಡಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಅಂತಕ್ಕಂಥ ಒಂದು ಮಿನರಲ್ಸ್ ಕಂಡು ಬರುತ್ತವೆ. ಇಲ್ಲಿ ನೋಡಿ, ಈ ಒಂದು ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಹೇಳಿ ನೋಡಿದಾಗ ಇದು ಏನ್ ಮಾಡ್ತದಪ್ಪ ಅಂತ ಹೇಳಿದಾಗ ನರಕೋಶಗಳಿಗೆ ಪೋಷಣೆಯನ್ನು ನೀಡುತ್ತದೆ. ನರಕೋಶಗಳಿಗೆ ಏನು ಒದಗಿಸುತ್ತದೆ? ಪೋಷಣೆ ಒದಗಿಸುತ್ತದೆ ಅಂತ ಹೇಳ್ತಾರೆ. ನರಕೋಶಗಳು ಅಂತ ಹೇಳಿದಾಗ ಇಂಗ್ಲಿಷ್ ಅಲ್ಲಿ ನ್ಯೂರಾನ್ಸ್ ಅಂತ ಹೇಳಿ ಕರಿತೀವಿ. ನ್ಯೂರಾನ್ಸ್ ನೋಡ್ರಿ, ಈ ನ್ಯೂರಾನ್ಸ್ ಬಗ್ಗೆ ಸ್ಪೆಷಲ್ ಆಗಿ ಸ್ಟಡಿ ಮಾಡ್ತಾ ಬರ್ಬೇಕು. ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಪ್ರಶ್ನೆ ಬರ್ತದ. ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಬರ್ತೀನಿ, ನೆನ್ಪಿಟ್ಕೋರಿ. ನರಕೋಶಗಳಿಗೆ ಪೋಷಣೆಯನ್ನು ಒದಗಿಸುತ್ತದೆ ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಇದು ಏನ್ ಮಾಡ್ತದಪ್ಪ ಅಂತ ನೋಡಿದಾಗ ಈ ಒಂದು ಮೆದುಳಿನಲ್ಲಿರ್ತಕ್ಕಂಥ ತ್ಯಾಜ್ಯವನ್ನು ಹೊರ ಹಾಕಲು ಸಹಾಯಕವಾಗಿದೆ ಅಥವಾ ಹೊರ ಹಾಕುತ್ತದೆ ಅಂತ ಹೇಳ್ತೀವಿ. ಮೆದುಳಿನಲ್ಲಿರ್ತಕ್ಕಂಥ ತ್ಯಾಜ್ಯವನ್ನು ಹೊರ ಹಾಕುವಂತ ಕೆಲಸ ಮಾಡ್ತದೆ. ಯಾವುದು? ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ನೋಡ್ರಿ, ಈ ಒಂದು ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಹೇಳಿದಾಗ ಇದರ pH ಮೌಲ್ಯ ಎಷ್ಟಿದೆ ಅಂತ ಹೇಳಿ ನೋಡಿದರೆ pH ಮೌಲ್ಯ 7.33 ಅಂತ ಹೇಳಿ ಕೊಡ್ತೀವಿ ನಾವು. ಸರಾಸರಿಯಾಗಿ ಈ ಒಂದು ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ನ pH ಮೌಲ್ಯ ಎಷ್ಟಿದೆ? 7.33 ಅಂತ ಹೇಳಿ ನೋಡಿದೀವಿ. ಅಂದರೆ ಈ ಒಂದು ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಏನಾಗಿದೆ ಅಂತ ಹೇಳಿ ನೋಡಿದಾಗ ಇದೊಂದು ಪ್ರತ್ಯಾಮ್ಲೀಯವಾಗಿದೆ ಅಂತ ಹೇಳಿ ಕೊಡ್ತೀವಿ ನಾವು. ಪ್ರತ್ಯಾಮ್ಲೀಯವಾಗಿದೆ 7.33. pH ಮೌಲ್ಯ 7ಕ್ಕಿಂತ ಹೆಚ್ಚಾಗಿದ್ರೆ ಅದನ್ನ ಏನಂತ ಹೇಳ್ತೀವಿ ನಾವು? ಪ್ರತ್ಯಾಮ್ಲ ಅಂತ ಹೇಳಿ ಕೊಡ್ತಾ ಇದೀವಿ. ಬೇಸ್ ಆಗಿದೆ ಅಂತ ಹೇಳ್ತೀವಿ. ಈ ರೀತಿ ಒಂದು ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ನ ಬಗ್ಗೆ ಒಂದು ಮಾಹಿತಿ ಅಂತ ಹೇಳ್ತೀವಿ. ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ನ ಬಗ್ಗೆ ಒಂದು ಮಾಹಿತಿ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಇನ್ನೊಂದು ಪಾಯಿಂಟ್ ಅನ್ನ ನೋಡ್ತಾ ಬರ್ರಿ. ಇಲ್ಲಿ ನಾವು ಮೇಲ್ಪದರು, ಮಧ್ಯಪದರು ಮತ್ತು ಕೆಳಪದರು ಅಂತ ಹೇಳಿ ಬರ್ತಿದ್ದೀವಿ. ಕೆಳಪದರು ಈ ಎಲ್ಲಾ ಪಾಠನ ಕೂಡಿಸಿ ಏನಂತ ಹೇಳಿ ಕರಿತೀವಿ ಅಂತ ಹೇಳಿ ನೋಡಿದಾಗ ಎಲ್ಲಾ ಪಾಠನ್ನ ಸೇರಿಸ್ಬಿಟ್ಟು ಇದನ್ನ ಮೆನೆಂಜಸ್ ಅಂತ ಹೇಳಿ ಕರಿತೀವಿ. ಮೆನೆಂಜಸ್. ಈ ರೀತಿ ನೆನ್ಪಿಟ್ಕೋರಿ. ಈ ಒಂದು ಮೂರು ಪದರಗಳನ್ನ ಸೇರಿಸಿಬಿಟ್ಟು ಏನಂತ ಹೇಳಿ ಕರಿತಾ ಇದೀವಿ? ಮೆನಾಂಜಿಸ್ ಅಂತ ಹೇಳಿ ಕರಿತಾ ಇದೀವಿ. ಮೆನಾಂಜಿಸ್ ಎಲ್ಲಿ ಕಂಡು ಬರುತ್ತದೆ? ಈ ರೀತಿ ಒಂದು ಮೆದುಳಿನ ಭಾಗದಲ್ಲಿ ಅಂತ ಹೇಳಿ ಕೊಡ್ತಾ ಇದೀವಿ. ಇವೆಲ್ಲಾ ಪದರಗಳನ್ನು ಮೇಲ್ಪದರು, ಮಧ್ಯಪದರು, ಕೆಳಪದರು ಅಂತ ಹೇಳಿದಾಗ ಈ ಎಲ್ಲವುಗಳನ್ನ ಸೇರಿ ಏನ್ ಹೇಳ್ತಾ ಇದೀವಿ? ಮೆನಾಂಜಿಸ್ ಅಂತ ಹೇಳಿ ಕೊಡ್ತಾ ಇದೀವಿ. ಇಲ್ಲಿ ಕಂಡು ಬರ್ತಕ್ಕಂಥ ಒಂದು ಲಿಕ್ವಿಡ್ ಕಂಟೆಂಟ್ ಯಾವುದು ಅಂತ ಹೇಳಿದಾಗ ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಹೇಳಿ ಕರಿತೀವಿ. ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್. ಇಲ್ಲಿ ನೋಡ್ರಿ, ಮೆದುಳಿನಲ್ಲಿ ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಕಂಡು ಬರುತ್ತದೆ ಎಂದು ತಿಳಿಸಿಕೊಟ್ಟ ವಿಜ್ಞಾನಿ ಯಾರು ಅಂತ ಕೇಳಿದರೆ ಮೆದುಳಿನಲ್ಲಿ ಸೆರೆಬ್ರೋ ಸ್ಪೈನಲ್
ದ್ರವ ಪದಾರ್ಥ ಕಂಡು ಬರುತ್ತದೆ ಎಂದು ತಿಳಿಸಿಕೊಟ್ಟ ವಿಜ್ಞಾನಿ ಯಾರು ಅಂತ ಹೇಳಿ ನೋಡಿದಾಗ ವಿಜ್ಞಾನಿ ಇಮ್ಯಾನ್ಯುಯಲ್ ಸ್ವಿಡನ್ಬರ್ಗ್ ಅಂತ ಹೇಳಿ ಕರೀತಾರೆ. ಇಮ್ಯಾನ್ಯುಯಲ್ ಸ್ವಿಡನ್ಬರ್ಗ್ ಅಂತಕ್ಕಂತಹ ವಿಜ್ಞಾನಿ 1914ರಲ್ಲಿ ಮಾನವನ ಮೆದುಳಿನಲ್ಲಿ ಒಂದು ದ್ರವ ಪದಾರ್ಥ ಕಂಡು ಬರ್ತದೆ. ಅದು ಯಾವುದು? ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಹೇಳಿ ಈ ರೀತಿ ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನಿ ಯಾರು? ಇಮ್ಯಾನ್ಯುಯಲ್ ಸ್ವಿಡನ್ಬರ್ಗ್ ಅಂತ ಹೇಳಿ ಕರಿತೀವಿ. ಇನ್ ದ ಇಯರ್ ಆಫ್ 1914 ಅಂತ ಹೇಳ್ತಾ ಇದೀವಿ. ಈ ರೀತಿ ಒಂದು ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ನ ಬಗ್ಗೆ ಒಂದು ಮಾಹಿತಿ ಅಂತ ಹೇಳಿದೀವಿ. ಇದು ಎಲ್ಲಿ ಕಂಡು ಬರ್ತಾ ಇದೆ? ಮೆದುಳಿನ ಭಾಗದಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್ ನೋಡ್ರಿ, ಮಾನವನ ಮೆದುಳು ಅಂತ ಹೇಳಿ ನೋಡಿದಾಗ ಮೆದುಳಿನ ಕುರಿತಾದ ಅಧ್ಯಯನ ಯಾವ ಲಾಜಿ? ಎನ್ಸೆಫಾಲಜಿ ಅಂತ ಹೇಳಿ ಕರೆದಿದ್ದು. ಎನ್ಸೆಫಾಲಜಿ. ಮೆದುಳಿನ ಬಗ್ಗೆ ಇನ್ನಷ್ಟು ಮಾಹಿತಿ ಅಂತ ಹೇಳಿ ನೋಡಿದಾಗ ತಾಯಿಯ ಗರ್ಭದಲ್ಲಿ ಭ್ರೂಣ ಬೆಳವಣಿಗೆಯಾಗುವ ಸಂದರ್ಭದಲ್ಲಿ ಭ್ರೂಣದ ಬೆಳವಣಿಗೆಯಲ್ಲಿ ಮೊದಲನೇದಾಗಿ ಬೆಳೆಯುವ ಅಂಗ ಯಾವುದು? ಉದಾಹರಣೆಗೆ ಎಗ್ ಮತ್ತು ಸ್ಪರ್ಮ್ ಯುನೈಟ್ ಆದವು ಅಂತ ತಿಳ್ಕೊಡ್ರಿ. ಎಗ್ ಅಂತ ಹೇಳೋದಾಗ ಮಹಿಳೆಯರಿಂದ, ಸ್ಪರ್ಮ್ ಅಂತ ಹೇಳೋದಾಗ ಪುರುಷರಿಂದ. ಎಗ್ ಮತ್ತು ಸ್ಪರ್ಮ್ಗಳು ಕೂಡಿಬಿಟ್ಟು ತಾಯಿಯ ಗರ್ಭದಲ್ಲಿ ಏನ್ ಫಾರ್ಮೇಶನ್ ಆಗ್ತದ? ಜೈಗೋಟ್ ಫಾರ್ಮೇಶನ್ ಆಗ್ತದೆ. ಭ್ರೂಣ ಬೆಳವಣಿಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ಇಲ್ಲಿ ಭ್ರೂಣದಲ್ಲಿ ಮೊದಲನೇದಾಗಿ ಬೆಳೆಯುವ ಅಂಗ ಯಾವುದು? ಹೃದಯ, ಹಾರ್ಟ್. ಎರಡನೇದಾಗಿ ಬೆಳೆಯುವ ಅಂಗ ಯಾವುದು ಅಂತ ಕೇಳಿದ್ರೆ ಬ್ರೇನ್. ಎರಡನೇದಾಗಿ ಬೆಳೆಯುವ ಅಂಗ ಯಾವುದು? ಬ್ರೇನ್. ಮೊದಲನೇದಾಗಿ ಹೃದಯ ಬೆಳವಣಿಗೆ ಆಗ್ತದ. ಈ ರೀತಿ ತಾಯಿಯ ಗರ್ಭದಲ್ಲಿ ಅಂದರೆ ಭ್ರೂಣದ ಬೆಳವಣಿಗೆಯಲ್ಲಿ ಮೆದುಳು ಎರಡನೇದಾಗಿ ಏನಾಗುತ್ತದೆ? ಎರಡನೆಯದಾಗಿ ಬೆಳವಣಿಗೆಯಾಗುತ್ತದೆ. ಮೊದಲನೇದಾಗಿ ಹೃದಯ ಅಂತ ಹೇಳಿದೀವಿ. ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಬರ್ರಿ. ಇಲ್ಲಿ ಮೆದುಳಿನ ತೂಕ ಅಂತ ಹೇಳಿ ನೋಡಿದಾಗ ಆಗ ತಾನೇ ಜನಿಸಿದ ಮಗುವಿನ ಮೆದುಳಿನ ತೂಕ ಎಷ್ಟು? ಮೆದುಳಿನ ತೂಕ 350 ಗ್ರಾಂ. ನ್ಯೂ ಬಾರ್ನ್ ಬೇಬಿ ಅಂತ ಹೇಳಿ ಕೊಡ್ತಾ ಇದೀವಿ. ಆಗ ತಾನೇ ಜನಿಸಿದ ಮಗುವಿನ ಮೆದುಳಿನ ತೂಕ ಎಷ್ಟು? 350 ಗ್ರಾಂ. ಹಾಗಾದ್ರೆ ಇದೇ ಒಂದು ಮಗು ಅಂತ ಹೇಳ್ತಾ ಇದೀವಿ, 350 ಗ್ರಾಂ ಇರ್ತದ ಆಗ ತಾನೇ ಜನಿಸಿದಾಗ. 1 ವರ್ಷದ ನಂತರ ಆಫ್ಟರ್ ಒನ್ ಇಯರ್ ಆ ಒಂದು ಮಗುವಿನ ಮೆದುಳಿನ ತೂಕ ಸರಾಸರಿಯಾಗಿ ಎಷ್ಟು ಗ್ರಾಂ ಇರುತ್ತದೆ ಅಂತ ಕೇಳಿದ್ರೆ 1000 ಗ್ರಾಂ ಅಥವಾ 1 kg ಅಂತ ಹೇಳಿ ಕೊಡಬಹುದು. 1000 ಗ್ರಾಂ ಇರ್ತದ. ಇಲ್ಲಿ ನೋಡಿ, ಆಗ ತಾನೇ ಜನಿಸಿದ ಮಗುವಿನ ಮೆದುಳಿನ ತೂಕ 350 ಗ್ರಾಂ. 1 ವರ್ಷವಾದ ನಂತರ ಮೆದುಳಿನ ತೂಕ ಸರಾಸರಿಯಾಗಿ ಎಷ್ಟಾಗುತ್ತದೆ? 1000 ಗ್ರಾಂ ಅಂತ ಹೇಳೋದೇವೆ. ಹಾಗಾದರೆ ವಯಸ್ಕ ಮಹಿಳೆಯರ ಮೆದುಳಿನ ತೂಕ ಎಷ್ಟು ಇರುತ್ತದೆ ಅಂತ ಹೇಳಿ ನೋಡಿದಾಗ ವಯಸ್ಕ ಮಹಿಳೆಯರ ಮೆದುಳಿನ ತೂಕ ಸರಾಸರಿಯಾಗಿ 1250 ಗ್ರಾಂ. ಸರಾಸರಿಯಾಗಿ ವಯಸ್ಕ ಮಹಿಳೆಯರ ಮೆದುಳಿನ ತೂಕ 1250 ಗ್ರಾಂ. ಹಾಗಾದರೆ ವಯಸ್ಕ ಪುರುಷರ ಹೃದಯದ ತೂಕ ಎಷ್ಟಿರ್ತದ? 350 ಗ್ರಾಂ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರ್ಬೇಕು. ನಾವು ಮೆದುಳಿನ ತೂಕ ಬಗ್ಗೆ ಪಾಯಿಂಟ್ ನೋಡ್ತಾ ಇದೀವಿ. ಇಲ್ಲಿ ಯಾವಾಗಲೂ ಮಹಿಳೆಯರ ಒಂದು ದೇಹದ ಅಂಗಗಳ ತೂಕಕ್ಕಿಂತ ಪುರುಷರ ದೇಹದ ಅಂಗಗಳ ತೂಕ ಏನಾಗಿರ್ತದ? ಹೆಚ್ಚಾಗಿರ್ತದ. ಇಲ್ಲಿ ವಯಸ್ಕ ಮಹಿಳೆಯರ ಮೆದುಳಿನ ತೂಕ 1250 ಗ್ರಾಂ ಆದರೆ ವಯಸ್ಕ ಪುರುಷರ ಮೆದುಳಿನ ತೂಕ 1400 ಗ್ರಾಂ ಅಂತ ಹೇಳಿ ಕೊಡ್ತೀವಿ. 1400 ಗ್ರಾಂ ಗೊತ್ತಿರಲಿ. ಈ ರೀತಿ ಒಂದು ಮೆದುಳಿನ ತೂಕ ಅಂತ ಹೇಳ್ತೀವಿ. ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತ ಹೇಳಿದಾಗ ಈ ಒಂದು ಮೆದುಳಿನ ಕುರಿತಾಗಿ ಒಂದು ತೂಕಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ
ಮಾನವನ ದೇಹದ ತೂಕದ ಮಾನವನ ದೇಹದ ತೂಕದ 2% ತೂಕವನ್ನು ಮೆದುಳು ಹೊಂದಿರುತ್ತದೆ ಅಂತೇಳಿ ಕೊಡ್ತೀನಿ. ಉದಾಹರಣೆಗೆ ಒಬ್ಬ ವ್ಯಕ್ತಿಯ ತೂಕ 100 kg ಐತೆ ಅಂತ ತಿಳ್ಕೊಡ್ರಿ. ಅವನ ದೇಹದಲ್ಲಿರ್ತಕ್ಕಂಥ ಮೆದುಳಿನ ತೂಕ ಎಷ್ಟು ಕೆಜಿ ಇರುತ್ತದೆ? 2 kg ಇರುತ್ತದೆ. ಈ ರೀತಿ ಅಂತ ನೋಡ್ತಾ ಇದ್ದೀವಿ. ಮಾನವನ ದೇಹದ ತೂಕದ 2% ತೂಕವನ್ನು ಹೊಂದಿರುತ್ತದೆ ಯಾವುದು? ಮೆದುಳು ಅಂತ ಹೇಳಿ ನೋಡ್ತೀವಿ. ಮೆದುಳು. ಇಲ್ಲಿ ಮೆದುಳು ಅಂತ ಹೇಳಿ ನೋಡಿದ್ರೆ 25 ವರ್ಷವಾದ ನಂತರ, ಆಫ್ಟರ್ 25 years, ಒಬ್ಬ ವ್ಯಕ್ತಿಗೆ 25 ವರ್ಷ ಆದ ನಂತರ ಸರಾಸರಿಯಲ್ಲಿ 2.5 to 3.5 ಗ್ರಾಂನಷ್ಟು ಮೆದುಳಿನ ತೂಕ ಕಡಿಮೆ ಆಗ್ತಾ ಹೋಗ್ತದಂತ. ಪಾಯಿಂಟ್ ಗೊತ್ತಿರಬೇಕು. ಸರಾಸರಿಯಾಗಿ 25 ವರ್ಷ ವಯಸ್ಸಾದ ನಂತರ ವ್ಯಕ್ತಿಯ ಒಂದು ಮೆದುಳಿನ ತೂಕ ಎಷ್ಟಕ್ಕೆ? 2.5 to 3.5 ಗ್ರಾಂ. ಇದು ಒಂದು ವರ್ಷಕ್ಕೆ 1 year ಅಂತ ಹೇಳಿ ಕೊಡ್ತೇನೆ. ಒಂದು ವರ್ಷಕ್ಕೆ ಒಬ್ಬ ವ್ಯಕ್ತಿಯ ತೂಕ 25 ವರ್ಷವಾದ ನಂತರ 2.5 to 3.5 ಗ್ರಾಂ ಏನಾಗುತ್ತದೆ? ಕಡಿಮೆಯಾಗುತ್ತಾ ಹೋಗುತ್ತದೆ. ಅದಕ್ಕೆ ಹೇಳ್ತಿರ್ತಾರ ನೋಡ್ರಿ, ವಯಸ್ಸಿದ್ದಾಗ ಜಾಸ್ತಿ ಓದಿ ಬಿಡ್ರಿ ಅಂತ ಹೇಳ್ತಿರ್ತಾರ. ವಯಸ್ಸಿದ್ದಾಗ ಜಾಸ್ತಿ ಓದಬೇಕು. ಇಲ್ಲಿ ವಯಸ್ಸಾದಂತೆ ಆದಂತೆ ಮೆದುಳಿನ ತೂಕ ಒಂದು ವರ್ಷಕ್ಕೆ ಕೊಡ್ತಾ ಇದ್ದೀನಿ. 1 ತಿಂಗಳಲ್ಲ, 1 ದಿನ ಅಲ್ಲ, ಒಂದು ವರ್ಷಕ್ಕೆ 2.5 to 3.5 ಗ್ರಾಂ ಏನಾಗ್ತದ? ಮೆದುಳಿನ ತೂಕ ಕಡಿಮೆಯಾಗುತ್ತಾ ಹೋಗುತ್ತದೆ ಅಂತೇಳಿ ಒಂದು ಪಾಯಿಂಟ್ ಅದ, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಒಬ್ಬ ವ್ಯಕ್ತಿ ಸತ್ತ ನಂತರ ಮೆದುಳು ಎಷ್ಟು ನಿಮಿಷಗಳ ಕಾಲ ಜೀವಂತವಾಗಿರುತ್ತದೆ ಅಂತ ಕೇಳಿದ್ರೆ 7 to 8 minutes. 7 to 8 minutes ಮೆದುಳು ಏನಾಗಿರುತ್ತದೆ? ಜೀವಂತವಾಗಿರುತ್ತದೆ ಅಂತ ಹೇಳ್ತೀವಿ. ಮೆದುಳು ಜೀವಂತವಾಗಿರುತ್ತದೆ. ಈ ರೀತಿ ಆಫ್ಟರ್ ಡೆತ್ ಅಂತ ಹೇಳಿ ಕೊಡ್ತಾ ಇದೀವಿ. 7 to 8 minutes ಜೀವಂತವಾಗಿರುತ್ತದೆ. ನೆನ್ಪಿಟ್ಕೋರಿ. ಇದು ಒಂದು ಮೆದುಳಿನ ಬಗ್ಗೆ ಏನ್ ನೋಡ್ತಾ ಇದ್ದೀವಿ ನಾವು? ಮಾಹಿತಿಯನ್ನ ನೋಡ್ತಾ ಬರ್ತಾ ಇದೀವಿ. ಇಲ್ಲಿ ನೋಡ್ರಿ, ಪ್ರಮುಖವಾಗಿ ಈ ಒಂದು ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕ ಯಾವುದು ಅಂತ ಹೇಳಿ ನೋಡಿದಾಗ, ಪ್ರಮುಖವಾಗಿ ನರವ್ಯೂಹದ ಕಾರ್ಯಾತ್ಮಕ ಮತ್ತು ರಚನಾತ್ಮಕ ಮೂಲಭೂತ ಘಟಕ ನ್ಯೂರಾನ್ಸ್ ಅಂತ ಹೇಳಿ ಕರೀತಾರೆ. ನ್ಯೂರಾನ್ಸ್ ಅಥವಾ ನರ್ವ್ ಸೆಲ್ಸ್. ನ್ಯೂರಾನ್ಸ್ ಕನ್ನಡದಲ್ಲಿ ನರಕೋಶಗಳು ಅಂತ ಕರೀತೀವಿ. ನರಕೋಶಗಳು. ಈ ನರಕೋಶಗಳನ್ನ ನರವ್ಯೂಹದ ಯಾವ ಘಟಕಗಳು ಅಂತೇಳಿ ಕರಿತೇವೆ? ನರವ್ಯೂಹದ ಮೂಲಭೂತ ಘಟಕಗಳು ಅಂತೇಳಿ ಕರಿತೀವಿ. ನರವ್ಯೂಹದ ಮೂಲಭೂತ ಘಟಕಗಳು. ಫಂಡಮೆಂಟಲ್ ಯೂನಿಟ್ಸ್ ಆಫ್ ನರ್ವಸ್ ಸಿಸ್ಟಮ್. ಘಟಕಗಳು, ಮೂಲಭೂತ ಘಟಕಗಳು ಅಂತೇಳಿ ಕರಿತೀವಿ. ಅಂದರೆ ಈ ಒಂದು ನರ್ವಸ್ ಸಿಸ್ಟಮ್ ಅಂತ ಹೇಳಿದಾಗ ಇಲ್ಲಿ ಈ ಒಂದು ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕಗಳು ಅಂತ ಹೇಳಿ ಕರಿತೀವಿ. ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕಗಳಾಗಿವೆ. ಈ ಒಂದು ನರಕೋಶಗಳು ಅಂತ ಹೇಳಿ ನೋಡಿದಾಗ ಲಾಂಗೆಸ್ಟ್ ಸೆಲ್ ಆಫ್ ದಿ ಹ್ಯೂಮನ್ ಬಾಡಿ ಅಂತ ಹೇಳಿ ಕರಿತೀವಿ ನಾವು. ಲಾಂಗೆಸ್ಟ್ ಸೆಲ್ ಆಫ್ ದಿ ಹ್ಯೂಮನ್ ಬಾಡಿ. ಲಾಂಗೆಸ್ಟ್ ಸೆಲ್ ಆಫ್ ದಿ ಹ್ಯೂಮನ್ ಬಾಡಿ. ಮಾನವನ ದೇಹದಲ್ಲಿರ್ತಕ್ಕಂಥ ಅತ್ಯಂತ ಉದ್ದ ಜೀವಕೋಶ, ಉದ್ದವಾಗಿರ್ತಕ್ಕಂಥ ಒಂದು ಜೀವಕೋಶ ಯಾವುದು ಅಂತ ಕೇಳಿದ್ರೆ ನರಕೋಶ ಅಂತ ಹೇಳಿ ಕರಿತೀವಿ. ನ್ಯೂರಾನ್ ಅಂತ ಹೇಳಿ ಕರಿತಾ ಇದೀವಿ. ನ್ಯೂರಾನ್ ಈ ರೀತಿ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಏನಾಗಿದೆ? ಮೂಲಭೂತ ಘಟಕವಾಗಿದೆ. ಇದನ್ನ ಈ ಒಂದು ನರ್ವಸ್ ಸಿಸ್ಟಮ್ ನ ಮೂಲಭೂತ ಘಟಕಗಳು ನರಕೋಶಗಳು ಅಂತ ಹೇಳಿ ಕರಿತೀವಿ. ಲಾಂಗೆಸ್ಟ್ ಸೆಲ್ ಆಫ್ ದಿ ಹ್ಯೂಮನ್ ಬಾಡಿ. ಹಾಗಾದ್ರೆ ಲಾರ್ಜೆಸ್ಟ್ ಸೆಲ್ ಆಫ್ ದಿ ಹ್ಯೂಮನ್ ಬಾಡಿ ಯಾವ್ದ್ರಿ? ಮಾನವನ ದೇಹದಲ್ಲಿ ಕಂಡು ಬರ್ತಕ್ಕಂತಹ ಅತ್ಯಂತ ದೊಡ್ಡದಾದ ಒಂದು ಜೀವಕೋಶ ಓವಂ ಅಂತ ಹೇಳಿ ಕರಿತೀವಿ ನಾವು. ಯಾವುದು? ಓವಂ, ಅಂಡಾಣು ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಅಂಡಾಣು ಅತ್ಯಂತ ದೊಡ್ಡ ಜೀವಕೋಶವಾಗಿದೆ. ಹಾಗಾದ್ರೆ ಅತಿ ಉದ್ದವಾಗಿರ್ತಕ್ಕಂಥ ಒಂದು ಜೀವಕೋಶ ಯಾವುದು ಅಂತ ಕೇಳಿದ್ರೆ ನ್ಯೂರಾನ್ ಅಂತ ಹೇಳಿ ಕರಿತೀವಿ ನಾವು. ಲಾಂಗೆಸ್ಟ್ ಸೆಲ್ ಆಫ್ ದಿ ಹ್ಯೂಮನ್ ಬಾಡಿ, ದಟ್ ಇಸ್ ನ್ಯೂರಾನ್ ಆರ್ ನರ್ವ್ ಸೆಲ್ ಆರ್ ನರಕೋಶಗಳು ಅಂತ ಹೇಳಿ ಕರಿತೀವಿ. ಈ ಒಂದು ನರಕೋಶಗಳು ಯಾವ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳಿ ನೋಡಿದಾಗ
ಎಲೆಕ್ಟ್ರೋ ಕೆಮಿಕಲ್ ಎಲೆಕ್ಟ್ರೋಕೆಮಿಕಲ್ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತವೆ. ಎಲೆಕ್ಟ್ರೋಕೆಮಿಕಲ್ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತವೆ. ಯಾವುವು? ನರಕೋಶಗಳು ಅಂತೇಳಿ ಕರಿತೀವಿ. ಎಲೆಕ್ಟ್ರೋಕೆಮಿಕಲ್ ಅಂತ ಹೇಳಿದಾಗ ವಿದ್ಯುತ್ ರಾಸಾಯನಿಕ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತವೆ ಈ ಒಂದು ನರಕೋಶಗಳು ಅಂತೇಳಿ ಕರಿತಾ ಇದೀವಿ. ನರಕೋಶಗಳ ಕೆಲಸ ಏನಪ್ಪಾ ಅಂತ ಹೇಳಿ ನೋಡಿದಾಗ, ನರಕೋಶಗಳ ಕೆಲಸ ಮೆದುಳಿನಿಂದ ದೇಹದ ಅಂಗಗಳಿಗೆ ಅದೇ ರೀತಿ ದೇಹದ ಅಂಗಗಳಿಂದ ಮೆದುಳಿಗೆ ಸಂದೇಶಗಳನ್ನ ರವಾನೆ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ಮಾನವನ ಮೆದುಳಿನಿಂದ ದೇಹದ ಅಂಗಗಳಿಂದ ಈ ಒಂದು ಮೆದುಳಿಗೆ ಒಂದು ಸಂದೇಶಗಳನ್ನ ರವಾನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಯಾವ ಮಾಡುತ್ತವೆ? ನ್ಯೂರಾನ್ಗಳು ಮಾಡುತ್ತವೆ ಅಂತ ಹೇಳ್ತಾ ಇದೀವಿ. ಈ ರೀತಿ ಈ ಒಂದು ಎಲೆಕ್ಟ್ರೋಕೆಮಿಕಲ್ ರೂಪದಲ್ಲಿ ಏನಾಗುತ್ತವೆ? ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳ್ತಾ ಇದೀವಿ. ಅಂದ್ರೆ ವಿದ್ಯುತ್ ಮತ್ತು ರಾಸಾಯನಿಕ ಸಂಕೇತಗಳ ರೂಪದಲ್ಲಿ ಏನಾಗುತ್ತವೆ? ಕಾರ್ಯನಿರ್ವಹಿಸುತ್ತವೆ. ಇಲ್ಲಿ ನೋಡ್ರಿ, ಒಂದು ತಂತಿಯ ಮೂಲಕ ವಿದ್ಯುತ್ ಹೇಗೆ ಚಲಿಸುತ್ತದೆಯೋ ಹಾಗೆ ನ್ಯೂರಾನ್ಗಳು ನರಗಳ ಮೂಲಕ ಏನಾಗುತ್ತವೆ? ಚಲಿಸ್ತಾ ಹೋಗುತ್ತವೆ ಅಂತ ಹೇಳ್ತೇವೆ. ಇಲ್ಲಿ ನೋಡ್ರಿ, ಈಗ ಯಾರೋ ಏನೋ ಹೇಳ್ತಾರಪ್ಪ ಅಂತ ಹೇಳಿದಾಗ ಅದನ್ನ ತೆಗೆದುಕೊಡ್ರಿ ಅಂತ ಹೇಳಿದಾಗ ಸಡನ್ ಆಗಿ ನಾವು ಕೈ ಮುಂದೊಯ್ತೀವಿ. ಅಂದ್ರೆ ಅಲ್ಲಿ ಮೆದುಳಿನಿಂದ ನರಕೋಶಗಳು ಪಾಸ್ ಆಗಿ ಹೋಗ್ಯಾವ ಅಂತ ಅರ್ಥ, ಸಿಗ್ನಲ್ಸ್ ಪಾಸ್ ಆಗಿದವು ಅಂತ ಅರ್ಥ. ಈ ರೀತಿ ನರಕೋಶಗಳು ಮೆದುಳಿನಿಂದ ದೇಹದ ಅಂಗಗಳಿಗೆ ಮತ್ತು ದೇಹದ ಅಂಗಗಳಿಂದ ಮೆದುಳಿಗೆ ಸಂದೇಶಗಳನ್ನ ರವಾನೆ ಮಾಡ್ತಕ್ಕಂಥ ಒಂದು ಸಂದೇಶಗಳನ್ನು ರವಾನೆ ಮಾಡುವ ಕೆಲಸವನ್ನು ಮಾಡುತ್ತವೆ ನರಕೋಶಗಳು ಅಂತ ಹೇಳಿ ಕರಿತೀವಿ. ಇಂಥ ಒಂದು ನರಕೋಶಗಳು ಮಾನವನ ದೇಹದಲ್ಲಿ ಎಷ್ಟು ಕಂಡು ಬರುತ್ತವೆ ಅಂತ ಹೇಳಿದಾಗ, ಸರಾಸರಿಯಾಗಿ ಮಾನವನ ದೇಹದಲ್ಲಿ ಈ ಒಂದು ನ್ಯೂರಾನ್ಗಳ ಸಂಖ್ಯೆ 100 ಬಿಲಿಯನ್ಗಿಂತ ಹೆಚ್ಚು ಕಂಡು ಬರುತ್ತವೆ. 100 ಬಿಲಿಯನ್ಗಿಂತ ಏನಾಗುತ್ತವೆ? ಹೆಚ್ಚು ಕಂಡು ಬರುತ್ತವೆ. ಮಾನವನ ದೇಹದಲ್ಲಿ 100 ಬಿಲಿಯನ್ಗಿಂತ ಹೆಚ್ಚಾಗಿ ಕಂಡು ಬರುತ್ತವೆ ನರಕೋಶಗಳು ಅಂತ ಹೇಳಿ ಕರಿತೀವಿ. ನರಕೋಶಗಳ ಕೆಲಸ ಏನು? ಮೆದುಳಿನಿಂದ ದೇಹದ ಅಂಗಗಳಿಗೆ, ದೇಹದ ಅಂಗಗಳಿಂದ ಮೆದುಳಿಗೆ ಸಂದೇಶಗಳನ್ನು ಏನ್ ಮಾಡ್ತದ? ರವಾನೆ ಮಾಡುವಂತ ಒಂದು ಕೆಲಸವನ್ನು ಮಾಡುತ್ತದೆ ಅಂತ ಹೇಳ್ತೀವಿ ನರಕೋಶಗಳು, ನ್ಯೂರಾನ್ಸ್. ಈ ಒಂದು ನ್ಯೂರಾನ್ ಸ್ಪೀಡ್ ಅಂತ ಹೇಳಿ ನೋಡಿದರೆ ನರಕೋಶಗಳ ವೇಗ 100 ಮೀಟರ್ ಪರ್ ಸೆಕೆಂಡ್. ಒಂದು ಸೆಕೆಂಡ್ಗೆ 100 ಮೀಟರ್ ವೇಗದಲ್ಲಿ ಏನಾಗುತ್ತವೆ? ಚಲಿಸುತ್ತವೆ ಅಂತ ನೋಡ್ತೀವಿ. ಒಂದು ಸೆಕೆಂಡ್ಗೆ 100 ಮೀಟರ್ ವೇಗದಲ್ಲಿ ಚಲಿಸುತ್ತವೆ. ಯಾವ? ನ್ಯೂರಾನ್ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಒಂದು ನ್ಯೂರಾನ್ ಸ್ಪೀಡ್ ಅಂತ ನೋಡಿದೀವಿ. ನ್ಯೂರಾನ್ ಸ್ಪೀಡ್ 100 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ ಕರೆದೀವಿ. ಇಲ್ಲಿ ನೋಡಿ, ಒಂದು ನ್ಯೂರಾನ್ಗಳು ಅಂತ ಹೇಳಿ ನೋಡಿದಾಗ ನ್ಯೂರಾನ್ಗಳಲ್ಲಿ ಎಕ್ಸಾನ್, ಡೆಂಡ್ರೈಟ್ಸ್ ಎಂಬ ಭಾಗಗಳು ಕಂಡು ಬರುತ್ತವೆ. ಇವು ಕೂಡ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದಾಗ, ಈ ಒಂದು ನರ್ವ್ ಇಂಪಲ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ನರ ಪ್ರಚೋದನೆಯನ್ನ ಏನ್ ಮಾಡುತ್ತವೆ? ಉಂಟು ಮಾಡಲು ಸಹಾಯಕವಾಗಿದೆ ಅಂತ ಹೇಳಿ ಕರಿತೀವಿ. ಎಕ್ಸಾನ್ ಮತ್ತು ಡೆಂಡ್ರೈಟ್ಸ್ ಅಂತ ಹೇಳಿ ಕರಿತೀವಿ ನಾವು. ಸಾಮಾನ್ಯವಾಗಿ ನೋಡಿರ್ಬೋದು, ಈ ಒಂದು ನ್ಯೂರಾನ್ ಡೈಗ್ರಾಮ್ ಅನ್ನು ನೀವು ಅಬ್ಸರ್ವ್ ಮಾಡ್ತಾ ಬಂದಿರ್ತೀರಿ. ಈ ರೀತಿ ನ್ಯೂರಾನ್ ಡೈಗ್ರಾಮ್ ಕಂಡು ಬರ್ತದ. ಈ ರೀತಿ ನೋಡ್ತಾ ಬಂದಿರ್ತೀರಿ. ಈ ರೀತಿ ನೋಡ್ತೀರಿ. ಸೆಂಟ್ರಲ್ ನಲ್ಲಿ ಏನ್ ಕಂಡು ಬರ್ತದ? ನ್ಯೂಕ್ಲಿಯಸ್ ಕಂಡು ಬರುತ್ತದೆ ಅಂತ ಹೇಳ್ತೀವಿ. ಈ ಒಂದು ಮುಂಭಾಗದಲ್ಲಿ ಏನ್ ಕಂಡು ಬರ್ತದಪ್ಪ ಅಂತ ಹೇಳಿದಾಗ ಡೆಂಡ್ರೈಟ್ಸ್ ಅಂತ ಹೇಳಿ ಕರಿತೀವಿ. ಈ ಒಂದು ಪಾರ್ಟ್ ಅನ್ನ ಏನಂತ ಹೇಳಿ ಕರಿತೀವಿ? ಎಕ್ಸಾನ್ ಅಂತ ಹೇಳಿ ಕರಿತೀವಿ. ಈ ಪಾರ್ಟ್ ಅನ್ನ ಏನಂತ ಹೇಳಿ ಕರಿತೀವಿ? ಎಕ್ಸಾನ್ ಅಂತ ಹೇಳ್ತೀವಿ. ಈ ರೀತಿ ಮತ್ತೆ ಮುಂಭಾಗದಲ್ಲಿ ಈ ನರ್ವ್ ಎಂಡ್ ಅಂತ ಹೇಳಿ ಇರ್ತದ. ನರ್ವ್ ಎಂಡಿಂಗ್ ಅಂತ ಹೇಳಿ ಕೊಟ್ಟಿರ್ತಾನೆ. ಇದು ಎಕ್ಸಾನ್ ಮತ್ತು ಡೆಂಡ್ರೈಟ್ಸ್ ನ ಒಂದು ಪಾರ್ಟ್ಸ್ ಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈ ರೀತಿ ಡೆಂಡ್ರೈಟ್ಸ್ ಏನಾಗುತ್ತವೆ? ಕಂಡು ಬರುತ್ತವೆ. ಇವು ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದಾಗ, ಈ ಒಂದು ನರ್ವ್ ಇಂಪಲ್ಸ್ ಅಂತ ಹೇಳಿ ಕೊಡ್ತಾ ಇದೀವಿ. ನರ ಪ್ರಚೋದನೆಗೆ ಏನಾಗಿದೆ? ಸಹಾಯಕವಾಗಿದೆ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಒಂದು ನ್ಯೂರಾನ್ ಡೈಗ್ರಾಮ್ ಅಂತ ಹೇಳಿ ಕರಿತೀವಿ. ಲಾಂಗೆಸ್ಟ್ ಏನಾಗಿದೆ? ಒಂದು ಶೆಲ್ ಆಗಿದೆ ಅಂತ ಹೇಳಿ ಕೊಡ್ತೀವಿ. ಲಾಂಗೆಸ್ಟ್ ಶೆಲ್ ಆಗಿದೆ ಮಾನವನ ದೇಹದಲ್ಲಿ. ಇದರ ವೇಗ ಎಷ್ಟಿರ್ತದೆ ಅಂತ ಕೇಳಿದ್ರೆ 100 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ ನಾವು. 100 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಇದರ ಮುಂದುವರೆದ ಭಾಗ ಅಂತ ಹೇಳಿ ನೋಡಿದಾಗ ಮಾನವನ ಮೆದುಳು ಅಂತ ಹೇಳಿ ನೋಡ್ತೀವಿ ನಾವು. ಮಾನವನ
ಮೆದುಳು ಅಂತ ಹೇಳಿ ನೋಡಿದೀವಿ. ಇದರಲ್ಲಿ ಮತ್ತೆ ಏನ್ ನೋಡ್ತೀವಪ್ಪ ಅಂತ ನೋಡಿದಾಗ ಮೆದುಳು ಅಂತ ಹೇಳಿ ನೋಡಿದಾಗ ಮೆದುಳು, ಈ ಮೆದುಳಿನಲ್ಲಿ ಮತ್ತೆ ಭಾಗಗಳು. ಮಾನವನ ಮೆದುಳಿನಲ್ಲಿ ಮುಮ್ಮೆದುಳು, 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 ಮಧ್ಯ ಮೆದುಳು, ಮಧ್ಯ ಮೆದುಳು, ಅದೇ ರೀತಿ ಹಿಮ್ಮೆದುಳು ಅಂತ ಹೇಳಿ ನೋಡಿದ್ವಿ. ಹಿಮ್ಮೆದುಳು, ಹಿಮ್ಮೆದುಳು, ಈ ರೀತಿ ಮೆದುಳಲ್ಲಿ ಪಾರ್ಟ್ಸ್ ಗಳನ್ನ ಅಬ್ಸರ್ವ್ ಮಾಡ್ತೀವಿ. ಮುಮ್ಮೆದುಳು ಫೋರ್ ಬ್ರೈನ್, ಮಧ್ಯ ಮೆದುಳು ಮಿಡ್ ಬ್ರೈನ್ ಅಂತ ಕರಿತೀವಿ, ಹಿಮ್ಮೆದುಳು ಹಿನ್ ಬ್ರೈನ್ ಅಂತ ಕರಿತಾ ಇದ್ದೀವಿ. ಈ ರೀತಿ ಫಾರ್ ಬ್ರೈನ್, ಮಿಡ್ ಬ್ರೈನ್, ಹಿನ್ ಬ್ರೈನ್, ಮುಮ್ಮೆದುಳು, ಮಧ್ಯ ಮೆದುಳು ಮತ್ತು ಹಿಮ್ಮೆದುಳು ಅಂತ ಹೇಳಿದಾಗ ಇದರಲ್ಲಿ ಕಂಡು ಬರ್ತಕ್ಕಂತಹ ಭಾಗಗಳ ಬಗ್ಗೆ ಎಕ್ಸಾಮ್ ದೃಷ್ಟಿಯಿಂದ ವಿವರವಾಗಿ ಪಾಯಿಂಟ್ ಅನ್ನ ಮುಂದಿನ ತರಗತಿಗಳಲ್ಲಿ ನೋಡ್ತಾ ಬರೋಣ. ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಅಷ್ಟೇ ಸ್ವಲ್ಪ ಈ ಕಾನ್ಸೆಪ್ಟ್ ಗಳನ್ನ ಏನಾಗ್ತದಪ್ಪ ಅಂತ ನೋಡಿದಾಗ ಹೆಸರುಗಳು ಸ್ವಲ್ಪ ಚೇಂಜ್ ಬರ್ತಿರ್ತಾವ. ಅದಕ್ಕಾಗಿ ನೀವು ಬಹಳಷ್ಟು ಏನ್ ಮಾಡ್ಬೇಕಂತ ನೋಡಿದಾಗ ಈ ಒಂದು ವಿಡಿಯೋ ನೋಡ್ತಾ ಆಡಿಯೋನ ಕೇಳ್ತಾ ಬರ್ರಿ. ನೀವು ಗೊತ್ತಿರ್ಲಿ, ಬರ್ಕೊಳ್ತಾ ಬರ್ಬೇಕು, ಹೆಚ್ಚು ಬರೀರಿ, ನೆನಪುಳಿತದ. ಇಷ್ಟು ಇದರ ಮುಂದುವರೆದ ಭಾಗವನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತಾ ಬರೋಣ. ಇಲ್ಲಿ ನೋಡ್ರಿ, ಆತ್ಮೀಯ ಕರ್ನಾಟಕದ ಸ್ಪರ್ಧಾ ಮಿತ್ರರೇ, ಈ ಒಂದು GPSTR ಎಕ್ಸಾಮ್ಗೋಸ್ಕರ, GPSTR ಎಕ್ಸಾಮ್ಗೋಸ್ಕರ ವಿಶ್ವ ದರ್ಶನ ಕರಿಯರ್ ಅಕಾಡೆಮಿ ಧಾರವಾಡ, ವಿಶ್ವ ದರ್ಶನ ಕರಿಯರ್ ಅಕಾಡೆಮಿ ಧಾರವಾಡದಲ್ಲಿ ಸೋಮವಾರದಿಂದ, ಅವ್ರಿಗೆ ಸೋಮವಾರ ಡೇಟ್ ಎಷ್ಟದ 11 ಅಂತ ಹೇಳ್ತೀವಿ, 11/4/2022ರಿಂದ ನಿರಂತರವಾಗಿ 6 ಗಂಟೆಗಳ ಕಾಲ ಈ ಒಂದು ಗಣಿತ ವಿಷಯವನ್ನು ಬೋಧಿಸಲಾಗುತ್ತದೆ. ವಿಶೇಷವಾಗಿರ್ತಕ್ಕಂಥ ರಿಸೋರ್ಸ್ ಪರ್ಸನ್ ಇಂದ 6 ಗಂಟೆಗಳ ಕಾಲ ನಿರಂತರವಾಗಿ ಗಣಿತ ಬೋಧನೆ ಇದೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದವರು ದಯವಿಟ್ಟು ಈ ಒಂದು ಎಕ್ಸಾಮ್ GPSTR ಇಂಟ್ರೆಸ್ಟ್ ಇದ್ರು, ಗಣಿತ ಮೆಥಡ್ ಯಾರದ ನೋಡಿ ಅವರು ಬಂದು ಏನಾಗಬಹುದು, ಅಟೆಂಡ್ ಆಗಬಹುದು. ಇದು ಹೆಚ್ಚಿನ ಮಾಹಿತಿಗಾಗಿ ವಿಶ್ವ ದರ್ಶನ ಕರಿಯರ್ ಅಕಾಡೆಮಿ ಧಾರವಾಡಗೆ ನೀವೇನಾಗಬೇಕು, ಭೇಟಿ ಆಗಬೇಕು. ನಂಬರ್ ಅನ್ನ ತೋಡ್ಬೇಕಿದ್ರೆ ಈ ಕಡೆ ಒಂದು 7, ಈ ಕಡೆ ಒಂದು 7, ಈ ಕಡೆ ಒಂದು 2, ಈ ಕಡೆ ಒಂದು 4, ಈ ಕಡೆ ಒಂದು 0, ಈ ಕಡೆ ಒಂದು 2, 3, 4, 4 ಹಿಂಗದ ನೋಡ್ರಿ ಮ್ಯಾಥ್ಸ್. ಗೊತ್ತಿರ್ಲಿ, ಈ ರೀತಿ ನೀವು ಭೇಟಿ ಕೊಡ್ರಿ. ಎಸ್, ಇಲ್ಲಿವರೆಗೂ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.